ಇಬ್ಬರನ್ನ ಕೂರಿಸಿ ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ ಅಂತ ಭಾವಿಸ್ಬಿಡಿ. ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಶರಣ ವಚನ ಕುಮಾರಸ್ವಾಮಿ ಮತ್ತು ಶ್ರೀಮತಿ ರೂಪಾ ಕುಮಾರಸ್ವಾಮಿ ಇವರಿಬ್ಬರ ಬಗ್ಗೆ ಹೇಳಬೇಕು ಅಂದರೆ ಅದು ಒಂದು ಉಪನ್ಯಾಸವೇ ಆಗ್ತದೆ. ಅಷ್ಟೊಂದು ಹೇಳಕ್ಕೆ ಸಮಯ ಇಲ್ಲ, ಆದರೆ ಸಿಂಪಲ್ ಆಗಿ ಹೇಳ್ತೀನಿ. ನೀವೆಲ್ಲ ನೋಡಿದ್ದೀರ, ನಾವೆಲ್ಲ ಎಷ್ಟೊಂದು ಮಠಮಾನ್ಯಗಳು ಬಸವ ತತ್ವಕ್ಕಾಗಿ, ಕೆಲವೇ ಬೆರಳೆಣಿಕೆಯ ಮಠಗಳು ಬಸವ ತತ್ವಕ್ಕಾಗಿ ದುಡಿತಾ ಇದ್ದಾವೆ. ಅಂಥದ್ರಲ್ಲಿ ಬಸವ ತತ್ವಕ್ಕಾಗಿ ದುಡಿಯುವ ಇನ್ನೊಂದು ಯಾವುದಾದ್ರೂ, ಅದರಲ್ಲೂ ಮೈಸೂರು ಭಾಗ ಅಂದರೆ ನಿಮಗೆ ಗೊತ್ತಿದೆ, ಅಲ್ಲಿ ಗುರುಮಲ್ಲೇಶ್ವರ ಪರಂಪರೆ, JSS ಮಠದ ಪರಂಪರೆ, ಅಲ್ಲಿಯ ಸಂಸ್ಕೃತಿ, ಕಂಬಳೇಶ್ವರರು ಬಹಳ ಜನ ಶರಣರು ಆಗಿ ಹೋದಂಥ ಜಾಗ. ಅಂಥ ಜಾಗದಲ್ಲಿ ಪರಿಪೂರ್ಣ ಬಸವ ತತ್ವಕ್ಕಾಗಿ ದುಡಿತಕ್ಕಂಥ ಯಾವುದಾದ್ರೂ ಸಂಸ್ಥೆ, ಮಠ ಅಲ್ಲ ಸಂಸ್ಥೆ ಇದ್ರೆ ಅದು ವಿಶ್ವ ಶರಣು ವಿಶ್ವವಚನ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ. ಅದರ ಸ್ಥಾಪಕರು ಶರಣ ವಚನ ಕುಮಾರಸ್ವಾಮಿ, ರೂಪಾ ಕುಮಾರಸ್ವಾಮಿ ಅವರು ಎಷ್ಟು ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂದರೆ, ಇತ್ತೀಚೆಗೆ ನೀವು ನೋಡಿದ್ದೀರ ರಸಪ್ರಶ್ನೆ ಕಾರ್ಯಕ್ರಮ, ಮತ್ತೆ ಇತ್ತೀಚೆಗೆ ಒಂದು ನಾಟಕ ಅನುಭವ ಮಂಟಪ ಅಂತಕ್ಕಂಥ ನಾಟಕ ತುಂಬ ಕರ್ನಾಟಕದ ರಾಜ್ಯಾದ್ಯಂತ ಪ್ರಚಾರದಲ್ಲಿದೆ ಈಗ. ಅನಂತರ ಅವರ ಪುಸ್ತಕಗಳು, ದಿನಚರಿಗಳಿರ್ಬೋದು, ಪುಸ್ತಕಗಳು, ಸಾಕ್ಷ್ಯಚಿತ್ರಗಳು, ಸುಮಾರು ಎಷ್ಟು ಪುಸ್ತಕಗಳು, ಟೋಟಲ್ 50 ಪುಸ್ತಕಗಳು ಪ್ರಕಟಣೆಯಾಗಿದೆ. ಎಲ್ಲ ಶರಣರ ಜೀವನ ಚರಿತ್ರೆಗಳನ್ನು, ವಚನಗಳನ್ನು, ಪ್ರಬಂಧಗಳನ್ನು, ರಸಪ್ರಶ್ನೆಗಳನ್ನು, ಇತ್ತೀಚೆಗೆ ಸಾಕ್ಷ್ಯಚಿತ್ರಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಿಜವಾಗಿ ಅವರ ಸಾಧನೆ ನಾವು ಹೊಗಳಿಕೆಯ ಮಾತಲ್ಲ. ಹಲವಾರು ಮಠಗಳಿದ್ದರೂ ನಾನು ಚಿಂತನೆ ಮಾಡ್ತೀನಿ, ಇಷ್ಟು ಸಮಯ ಅವರಿಗೆ ಹೆಂಗೆ ಸಿಗ್ತದೆ. ನಾವು ದಿನಕ್ಕೆ 12 ಗಂಟೆ ಸಾಲದು ಅಂತ ಹೇಳ್ತೀವಿ, ದಿನಕ್ಕೆ 24 ಗಂಟೆನೂ ಇಬ್ಬರೂ ಸಹ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಏನು ವಾಣಿ ಇದೆ, ಆ ಥರ ಅವರಿಬ್ಬರು ಮತ್ತು ಅವರ ಮಕ್ಕಳಿಬ್ಬರು ಸಂಪೂರ್ಣವಾಗಿ ಬಸವ ತತ್ವಕ್ಕೆ ಜೀವನವನ್ನು ತೊಡಗಿಸಿ, ಅವರ ಉಸಿರು ಬಸವಮಯವಾಗಿ ತತ್ವಕ್ಕಾಗಿ, ಧರ್ಮಕ್ಕಾಗಿ, ಅವರ ವೃತ್ತಿ ಕಾಯಕ ಏನಂದರೆ ಶಿಕ್ಷಕರು. ನಮ್ಮ ಕುಮಾರಸ್ವಾಮಿಯವರು ಏನು ಈಗ ಅಧಿಕಾರಿ ಆಗಿದ್ದಾರೆ ಅನಿಸುತ್ತೆ ಶಿಕ್ಷಣ ಇಲಾಖೆಯಲ್ಲಿ. ಅವರ ಶ್ರೀಮತಿಯವರಂತೂ ಸಂಪೂರ್ಣವಾಗಿ ಪುಸ್ತಕದ ಮುದ್ರಣ, ಪುಸ್ತಕದ ಚಿಂತನೆಗಳು, ರಸಪ್ರಶ್ನೆಗಳ ಬಗ್ಗೆ ಸಂಪೂರ್ಣ ಆಸಕ್ತಿಯನ್ನು ಕೊಟ್ಕೊಂಡು ಬಸವ ತತ್ವಕ್ಕಾಗಿ ದುಡಿತಕ್ಕಂತಹ ಈ ಶರಣಜೀವಿಗಳನ್ನು ನಾವು ಗುರುತಿಸಿ ನಮ್ಮ ಶ್ರೀಮಠದಿಂದ ಯಾಕೆಂದರೆ ಬಸವ ತತ್ವಕ್ಕೆ ದುಡಿಯುವಂಥವ್ರನ್ನು ನಾವು ಪ್ರೋತ್ಸಾಹಿಸಬೇಕು, ಬೆನ್ನು ತಟ್ಟಬೇಕು, ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಆ ಒಂದು ಉದ್ದೇಶದಿಂದ ನಮ್ಮ ಶ್ರೀಮಠದಿಂದ ಅವರಿಗೆ ಬಸವಭೂಷಣ ಪ್ರಶಸ್ತಿ ಎಂಬ ಗೌರವದೊಂದಿಗೆ ಅವರಿಗೆ ಅವರು ಸಮಾಜ ಸೇವೆಗೆ, ಬಸವ ತತ್ವಕ್ಕಾಗಿ ದುಡಿತಾ ಇರ್ತಕ್ಕಂಥದ್ದನ್ನು ಪರಿಗಣಿಸಿ ಅವರಿಗೆ ಶ್ರೀಮಠದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಪರಮಪೂಜ್ಯರ ಸಮ್ಮುಖದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಈ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಖಂಡಿತ ಈ ಬಸವಭೂಷಣಕ್ಕೆ ಅವರು ಭಾಜನರಾಗ್ತಾ ಇರೋದು ಬಸವ ತತ್ವಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಅತ್ಯಂತ ಪೂರಕ ಶಕ್ತಿ ಅಂತ ಭಾವಿಸಿ ಅವರಿಗೆ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸ್ತೀವಿ. ಶರಣ ಹಾಡಿದುಡಿ ಎನ್ನೊಡೆಯನ ಹಾಡುವೆ, ಬೇಡಿದುಡಿ ಎನ್ನೊಡೆಯನ ಬೇಡುವೆ, ಹಾಡಿದುಡಿ ಎನ್ನೊಡೆಯನ ಹಾಡುವೆ, ಬೇಡಿದುಡಿ ಎನ್ನೊಡೆಯನ ಬೇಡುವೆ, ಒಡೆಯಂಕೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಕೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ.
ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಹೆಸರಾಂತ ಕವಿ ಸಿದ್ದಯ್ಯ ಪುರಾಣಿಕರವರು ವಿಶ್ವಗುರು ಬಸವಣ್ಣನವರನ್ನು ಸ್ತುತಿಸಿರುವಂತಹ ಈ ಕವಿತೆಯನ್ನ ಸ್ಮರಿಸಿ, ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದಲ್ಲಿ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರ 169ನೇ ಜಯಂತಿ ಮಹೋತ್ಸವ ಮತ್ತು ಪೂಜ್ಯ ಜಯಚಂದ್ರಶೇಖರ ಮಹಾಸ್ವಾಮಿಗಳವರ 29ನೇ ಸ್ಮರಣೋತ್ಸವ ಸಾಧನಾ ಸಮಾವೇಶವನ್ನ ಆಯೋಜಿಸಿ ವಿವಿಧ ಶರಣರನ್ನ ವಚನಾಸಕ್ತರನ್ನ ಒಂದುಗೂಡಿಸಿರುವಂತಹ ಪೂಜ್ಯ ಡಾಕ್ಟರ್ ಜಯಬಸವಾನಂದ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈ ಒಂದು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ತಮ್ಮ ಶರಣ ಪರಂಪರೆಯ ಮೂಲಕ ನಾಡಿನಾದ್ಯಂತ ಹೆಸರು ಮಾಡಿರುವಂತಹ ಪಾಂಡೋಮಟ್ಟಿ ವಿರಕ್ತ ಮಠದ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಸವ ಭಕ್ತರಿಗೆ ಶರಣಾರ್ಥಿಗಳು. ಈ ಒಂದು ಗೋಷ್ಠಿಯಲ್ಲಿ ಷಟ್ಸ್ಥಲಗಳ ಬಗ್ಗೆ ಸಂಪೂರ್ಣ ತರಬೇತಿ ಅನ್ನುವ ಒಂದು ವಿಷಯವನ್ನ ಗುರುಗಳು ನಮಗೆ ನೀಡಿದ್ದಾರೆ. ಅದರ ಬಗ್ಗೆ ಎಷ್ಟು ನನ್ನ ಜ್ಞಾನಕ್ಕೆ ತಕ್ಕಂತೆ ಎಷ್ಟು ವಿಚಾರಗಳನ್ನ ಕೊಡಬಹುದು ಅನ್ನೋದನ್ನ ಆಲೋಚಿಸಿ ಅದಕ್ಕೆ ತಕ್ಕಂತೆ ಕೆಲವು ವಚನಗಳ ಆಧಾರದ ಮೇಲೆ ಷಟ್ಸ್ಥಲಗಳನ್ನ ಪರಿಚಯ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ. ನಮ್ಮ ಈ ಒಂದು ಶರಣ ಪರಂಪರೆಯಲ್ಲಿ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ಸ್ಥಲ ಮಾರ್ಗದಲ್ಲಿ ಸಾಗಿ ಲಿಂಗಾಂಗ ಸಮರಸ ಸುಖವನ್ನ ಪಡೆಯಬೇಕು ಎನ್ನುವುದೇ ನಮ್ಮ ಶರಣ ಸಿದ್ಧಾಂತ. ಅಂತಹ ಶರಣ ಸಿದ್ಧಾಂತದಲ್ಲಿ ಅಷ್ಟಾಭರಣಗಳು ಅಂಗ ಹಾಕ್ತದೆ, ಪಂಚಾಚಾರಗಳು ಪ್ರಾಣವಾಗುತ್ತೆ, ಇನ್ನು ಷಟ್ಸ್ಥಲಗಳು ಆತ್ಮ ಆಗುತ್ತೆ. ಅಂತಹ ಷಟ್ಸ್ಥಲಗಳನ್ನ ನಾವು ಸಾಧಿಸಬೇಕಾದ್ರೆ ಅದಕ್ಕೆ ಪೂರಕವಾಗಿ ಅಷ್ಟಾಭರಣಗಳು ಬೇಕು, ಮತ್ತೆ ಪಂಚಾಚಾರಗಳು ಕೂಡ ಬೇಕಾಗುತ್ತೆ. ನಿನ್ನೆಯಿಂದ ಸಂಪೂರ್ಣ ಕಾರ್ಯಕ್ರಮ ವಿಶೇಷವಾಗಿ ಮತ್ತೆ ಅರ್ಥಗರ್ಭಿತವಾಗಿ ನಡೆದಿದೆ. ಕೊನೆಯ ದಿನ ಆಗಿರೋದ್ರಿಂದ ಭಕ್ತರು ಕಡಿಮೆ ಇದ್ರೂ ಪರವಾಗಿಲ್ಲ, ಇರೋ ಅಂತವರು ಒಂದು ರೀತಿ ಬಸವ ತತ್ವವನ್ನ ಗಟ್ಟಿಯಾಗಿ ನೆಲೆಗೊಳಿಸುವಂತಹ ಒಂದು ವಿಶೇಷ ಆಸಕ್ತಿಯನ್ನ ಹೊಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈ ಗುರುಗಳೇ ಬಸವ ತತ್ವದ ಗಟ್ಟಿ ಬೀಜಗಳು ಗುರುಗಳೇ ಹೇಳ್ದಂಗೆ ಆ ಗಟ್ಟಿ ಬೀಜಗಳು ಒಬ್ಬರಾದ್ರೂ ಪರವಾಗಿಲ್ಲ, ನನಗೆ ಕೇವಲ 6 ಜನ ಆದ್ರೂ ಕೂಡ ಪರವಾಗಿಲ್ಲ, ಇಬ್ಬರಾದ್ರೂ ಪರವಾಗಿಲ್ಲ, ಆದ್ರೆ ಕೇಳುವಂತಹ ಮನಸ್ಥಿತಿ ಇರುವಂತವರು ಮುಖ್ಯ ಅಂತ ಹೇಳ್ತಾ, ಇಲ್ಲಿ ಷಟ್ಸ್ಥಲಗಳ ಬಗ್ಗೆ ನನಗೆ ಗುರುಗಳು 40 ನಿಮಿಷದಲ್ಲಿ ಹೇಳಿದ್ದಾರೆ. ಒಂದು 40 ನಿಮಿಷದಲ್ಲಿ ಅಥವಾ ಒಂದು ದಿನದಲ್ಲಿ, ಒಂದು ವರ್ಷದಲ್ಲಿ ವಿಷಯವನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಸವಯುಗ, ಬಸವೋತ್ತರ ಯುಗವನ್ನ ತಗೊಂಡ್ರೆ 24,000 ವಚನಗಳನ್ನ ಷಟ್ಸ್ಥಲ ಆಧಾರದ ಮೇಲೆ ವಿಂಗಡಣೆಯನ್ನ ಮಾಡಿದ್ದಾರೆ. ಭಕ್ತ ಸ್ಥಳ ಆಧಾರದ ಮೇಲೆ ಹಿಂಗೆ ಒಂದೊಂದು ಸ್ಥಳಕ್ಕೂ ಕೂಡ ಇಂತಿಷ್ಟು ವಚನಗಳು ಅಂತ ವಿಂಗಡಣೆಯನ್ನ ಮಾಡಿದ್ದಾರೆ. ಅವೆಲ್ಲವನ್ನ ಹೇಳಬೇಕು ಅಂದ್ರೆ ವರ್ಷ ಆದ್ರೂ ಕೂಡ ಸಾಧ್ಯ ಇಲ್ಲ. ಆದ್ರೂ ಈ ಷಟ್ಸ್ಥಲಗಳ ಬಗ್ಗೆ ಒಂದು ಪ್ರಾಥಮಿಕ ಪರಿಚಯವನ್ನ ವಚನಗಳ ಆಧಾರದ ಮೇಲೆ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ತಮ್ಮಲ್ಲಿ ಪ್ರಶ್ನೆ ಕೂಡ ಬರ್ಬೋದು, ಯಾಕಂದ್ರೆ ಆಹ್ವಾನ ಪತ್ರಿಕೆಯಲ್ಲಿ ಗುರುಗಳು ಷಟ್ಸ್ಥಲಗಳ ಬಗ್ಗೆ ಸಂಪೂರ್ಣ ತರಬೇತಿ ಅಂತ ಹಾಕಿದ್ದಾರೆ. ಆದ್ರೆ ಸಂಪೂರ್ಣ ತರಬೇತಿ ಸಿಗುತ್ತಾ ಸಿಗಲ್ವಾ ಅಂತ ಒಂದು ಅನುಮಾನವೂ ಕೂಡ ಕಾಡ್ಬೋದು ಕೆಲವರಿಗೆ. ಆದ್ರೆ ಅದಕ್ಕೆ ಒಂದು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯವರು ಒಂದು ವಚನವನ್ನ ಹೇಳ್ತಾರೆ. ಅಲ್ಲಿ ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ
ಶ್ರೀಶೈಲದ ಕದಳಿಗೆ ಪಯಣ ಬೆಳೆಸುವಂತಹ ಸಂದರ್ಭದಲ್ಲಿ ಒಂದು ವಚನವನ್ನು ಹೇಳ್ತಾರೆ. ಆ ವಚನವನ್ನ ಉದ್ಗರಿಸಿ ನಿಮಗೆ ಒಂದು ಭರವಸೆಯನ್ನ ಕೊಡಬಲ್ಲೆ, ಷಟ್ಸ್ಥಲಗಳ ಬಗ್ಗೆ ಒಂದು ಕಿರು ಪರಿಚಯವನ್ನ ಮಾಡಿಕೊಡಬಲ್ಲೆ ಅಂತ. ಅಕ್ಕ ಹೇಳುವಂತಹ ವಚನ: ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರಣದೊಳಗೆ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂತಿಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದರೆನ್ನ, ವಿವಾಹವ ಮಾಡಿದರೆ ಸಯವಪ್ಪ ಗಂಡಂಗೆ ಕೊಟ್ಟಿರಿ. ಕೊಟ್ಟ ಮನೆಗೆ ಕಡುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚನ್ನ ಮಲ್ಲಿಕಾರ್ಜುನನ ಕೈಬಿಡಿದು, ನಿಮ್ಮ ತಲೆಗೆ ಹೂವತಹನಲ್ಲದೆ ಹುಲ್ಲತಾರೆನು ಅವಧರಿಸಿ, ನಿಮ್ಮಡಿಗಳೆಲ್ಲರೂ ಮರಳಿ ಬಿಯಂಗೈಯುವುದು ಶರಣಾರ್ಥಿ ಅಂತ ಅಕ್ಕ ಮಹಾದೇವಿಯವರು ಅನುಭವ ಮಂಟಪದಲ್ಲಿ ಹೇಳ್ತಾರೆ. ಎಂತ ಅದ್ಭುತವಾದಂತಹ ವಚನ. ಅವರು ಹೇಳ್ತಾರೆ, ನಾನು ಈ ಕಲ್ಯಾಣವನ್ನ ಬಿಟ್ಟು ಕದಳಿಯ ಕಡೆಗೆ ಹೋಗ್ತಾ ಇದ್ದೇನೆ. ಆದ್ರೆ ಹೋಗುವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ತಲೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು. ಈಗ ಯಾವುದೇ ಹೆಣ್ಣು ಮಗಳು ಕೂಡ ತಮ್ಮ ತವರು ಮನೆಯನ್ನ ಬಿಟ್ಟು ತನ್ನ ಗಂಡನ ಮನೆಗೆ ಪಯಣವನ್ನ ಬೆಳೆಸುವಂತಹ ಸಂದರ್ಭದಲ್ಲಿ, ನಾನು ಹುಟ್ಟಿದ ಮನೆ ಮತ್ತೆ ಹೋಗುವ ಮನೆ ಎರಡು ಮನೆಗೂ ಕೂಡ ಕೀರ್ತಿಯನ್ನ ತರ್ತೇನೆ ಅಂತ ಹೇಳೋದನ್ನ ನಾವು ಕೇಳಿದ್ದೇವೆ. ಆ ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ಈ ಒಂದು ವಚನವನ್ನ ಉದ್ಘಾಟಿಸ್ತಾರೆ. ಆ ರೀತಿಯಲ್ಲೇ ನಾನು ಈ ಒಂದು ಷಟ್ಸ್ಥಲಗಳ ವಿಚಾರದಲ್ಲಿ ಒಂದು ಪ್ರಾಥಮಿಕ ಪರಿಚಯವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಹುಲ್ಲ ತರೋದಿಲ್ಲ, ಹೂವ ತರ್ತೇನೆ ಅಂತ ಒಂದು ಭರವಸೆಯನ್ನ ನೀಡಿ ನನ್ನ ಒಂದೆರಡು ವಿಚಾರ ಲಹರಿಯನ್ನ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಷಟ್ಸ್ಥಲಗಳು 12ನೇ ಶತಮಾನದಲ್ಲಿ ಮಾತ್ರ ಇತ್ತ ಅಥವಾ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿತ್ತ ಅನ್ನೋದು ಒಂದು ಪ್ರಶ್ನೆ ಬರ್ಬೋದು. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿಯೂ ಕೂಡ ಷಟ್ಸ್ಥಲಗಳಿತ್ತು. ಆದ್ರೆ ಅವಕ್ಕೆ ವೈಜ್ಞಾನಿಕ ತಳಹದಿಯನ್ನ ನೀಡಿದಂತಹ ಒಂದು ಅಂಶ ನಮ್ಮ 12ನೇ ಶತಮಾನದಲ್ಲಿ ಬರುತ್ತೆ. ಪಾರಮೇಶ್ವರಾಗಮದಲ್ಲಿ ಈ ಒಂದು ಷಟ್ಸ್ಥಲಗಳ ಬಗ್ಗೆ ಒಂದು 2 ಸಾಲುಗಳು ಇದೆ. ಏನೆಂದ್ರೆ, ಶಿವಭಕ್ತಿ ವಿಹೀನಾಯ ದುರಾಚಾರ ರತಾಯ ಚ ನಾಸ್ರಿಕಾಯ ನಾ ದುಷ್ಟಾಯ ವಕ್ತವ್ಯ ಷಟ್ಸ್ಥಲ ಕ್ರಮ ಅಂತ. ಅಂದ್ರೆ ಪಾರಮೇಶ್ವರ ಆಗಮದಲ್ಲಿ ಬರುವಂತಹ ಷಟ್ಸ್ಥಲಗಳ ಪರಿಕಲ್ಪನೆಯೇ ಬೇರೆಯಾಗಿದೆ. ಅದು ಏನಂದ್ರೆ, ಈ ಷಟ್ಸ್ಥಲದ ಸಿದ್ಧಾಂತವನ್ನ ಶಿವಭಕ್ತಿ ಇಲ್ಲದವರಿಗೆ, ನಾಸ್ತಿಕರಿಗೆ, ದುರಾಚಾರಿಗಳಿಗೆ ಬೋಧಿಸಬಾರದೆಂದು ಈ ಒಂದು ಪರಮೇಶ್ವರ ಆಗಮದಲ್ಲಿ ಹೇಳುತ್ತೆ. ಆದರೆ ಶರಣರ ಷಟ್ಸ್ಥಲ ಆಚರಣೆಗಳಲ್ಲಿ ಎಲ್ಲಾ ಜಾತಿಯವರು, ಎಲ್ಲಾ ಜನಾಂಗದವರು ಏನ್ ಮಾಡೋದು, ಈ ಒಂದು ಷಟ್ಸ್ಥಲಗಳನ್ನ ಕೇಳುವಂತಹ ಮತ್ತು ಆಚರಣೆ ಮಾಡುವಂತಹ ಒಂದು ಅವಕಾಶ ಇರೋದ್ರಿಂದ ಆ ಹಿಂದಿಗಿಂತ ಪೂರ್ವಕ್ಕಿಂತ 12ನೇ ಶತಮಾನದಲ್ಲಿ ಈ ಷಟ್ಸ್ಥಲಗಳ ಆಚರಣೆಗೆ ಒಂದು ವಿಶಿಷ್ಟವಾದಂತಹ ಮಹತ್ವ ಇದೆ. ಯಾಕಂದ್ರೆ ಯಾವ ಯಾವ ಹೀನ ವೃತ್ತಿಗಳನ್ನ ಮಾಡ್ತಾ ಇದ್ರು ಅವರೆಲ್ಲರನ್ನ ಕರೆದು ಅವರನ್ನ ಶರಣರನ್ನಾಗಿ ಮಾಡಿದಂತಹ ಪರಂಪರೆ ಯಾವುದು ಅಂದ್ರೆ ನಮ್ಮ ಶರಣ ಪರಂಪರೆ. ಯಾಕಂದ್ರೆ ಯಾರು ಶಿವಭಕ್ತಿ ಇಲ್ಲ ಅಂತವರಿಗೆ ಒಂದು ಶಿವಭಕ್ತಿಯನ್ನ ಮೂಡಿಸುವಂತಹ ಒಂದು ಧರ್ಮ ಯಾವುದಾದ್ರೂ ಇದ್ರೆ ಅದು ಶರಣ ಧರ್ಮ. ಅಂತಹ ಒಂದು ಶರಣ ಧರ್ಮದ ಒಂದು ವಿಶೇಷ ಆಚರಣೆಗಳಾದಂತಹ ಷಟ್ಸ್ಥಲಗಳ ಬಗ್ಗೆ ನಾವು ನೋಡೋಣ. ಷಟ್ ಅಂದ್ರೆ 6, ಸ್ಥಳ ಅಂದ್ರೆ ಅಂತ. ಇದನ್ನ ಸಿಂಪಲ್ ಆಗಿ ಬಿಡಿಸ್ಬೇಕು ಅಂದ್ರೆ, ಷಟ್ ಸ್ಥಳ ತನ್ನ ಹುಟ್ಟು ಸಾವುಗಳೆಂಬ ಭವಚಕ್ರವನ್ನ ಭೇದಿಸಿ ದೇವರಲ್ಲಿ ಒಂದಾಗಲು 12ನೇ ಶತಮಾನದ ಶರಣರು ಆಚರಿಸಿ ಸೂಚಿಸಿದಂತಹ 6 ಹಂತಗಳ ಪಥವೇ ಷಟ್ಸ್ಥಲ. ಇದು ವಿಶೇಷವಾದದ್ದು. ಭವಚಕ್ರವನ್ನ ಭೇದಿಸ್ತಾರೆ. ಅನಂತರ ಅವನ್ನ ಕೇವಲ ಹೇಳಲಿಲ್ಲ, ಹೇಳಿದಂತೆ ನಡೆದುಕೊಂಡ್ರು. ಅದೇ ರೀತಿ ನಡ್ಕೊಂಡದ್ರಿಂದ ವಚನಗಳನ್ನ 12ನೇ ಶತಮಾನ ನಾವು ಮಾತ್ರ ನೋಡಲ್ಲ, 21ನೇ ಶತಮಾನ ಅಂದ್ರೆ 900 ವರ್ಷಗಳು ಕಳೆದರೂ ಕೂಡ ಈ ಷಟ್ಸ್ಥಲಗಳಲ್ಲಿ ಬರುವಂತಹ ವಚನಗಳು ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಶರಣರು ಆಚರಿಸಿ ಸೂಚಿಸಿದಂತಹ ಈ ಹಂತಗಳ 6 ಹಂತಗಳ ಪಥವೇ ಷಟ್ಸ್ಥಲ ಅನ್ನೋದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ಷಟ್ಸ್ಥಲಗಳ ಬಗ್ಗೆ ಒಂದು ಕಿರು ಪರಿಚಯ ಹೇಗೆ ಸಾಗುತ್ತೆ ಅಂದ್ರೆ,
ಬಸವಣ್ಣನವರ ವಚನದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅವರು ಷಟ್ಸ್ಥಲದ ಬಗ್ಗೆ ಒಂದು ವಚನವನ್ನ ಹೇಳ್ತಾರೆ. ನಂತರ ಬಾಲಸಂಗಯ್ಯ, ಅಪ್ರಮಾಣ ದೇವ ಅನ್ನೋರು ಒಂದೊಂದು ಸ್ಥಳವೂ ಕೂಡ ಯಾವ ರೀತಿ ಇರಬೇಕು ಅನ್ನೋದನ್ನ ವಚನಗಳ ಮೂಲಕವೇ ಕಟ್ಟಿಕೊಡ್ತಾರೆ. ತದನಂತರ ಕೊನೆಯಲ್ಲಿ ಬಾಚಿ ಕಾಯಕದ ಬಸವಣ್ಣನವರ ವಚನವನ್ನ ಹೇಳಿ ಈ ಒಂದು ಷಟ್ಸ್ಥಲಗಳ ವಿಚಾರಕ್ಕೆ ನಾನು ಅಂತ್ಯವನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಸವಣ್ಣನವರ ವಚನ ಏನಿದೆ ಅಂದ್ರೆ, ಭಕ್ತನೆಂತೆಂಬನಯ್ಯ ಭವಿಯ ಸಂಘ ಬಿಡದನ್ನಕ್ಕ, ಮಾಹೇಶ್ವರನೆಂತೆಂಬನಯ್ಯ ಪರಸ್ತ್ರೀ ಪರದನ ದಾಸೆ ಬಿಡದನ್ನಕ್ಕ, ಪ್ರಸಾದಿ ಎಂತೆಂಬನಯ್ಯ ಆದಿವ್ಯಾಧಿ ನಷ್ಟವಾಗದನ್ನಕ್ಕ, ಪ್ರಾಣಲಿಂಗಿ ಎಂತೆಂಬನಯ್ಯ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ, ಶರಣನೆಂತೆಂಬನಯ್ಯ ಪಂಚೇಂದ್ರಿಯ ನಾಶವಾಗದನ್ನಕ್ಕ, ಐಕ್ಯನೆಂತೆಂಬನಯ್ಯ ಜನನ ಮರಣ ವಿರಹಿತವಾಗದನ್ನಕ್ಕ. ಇಂತಪ್ಪ ಭಾಷೆ ವ್ರತ ನೇಮಗಳ ನಾನರಿಯನಯ್ಯ, ಅಘಟಿತ ಘಟಿತ ವರ್ತಮಾನವ ನಾನರಿಯನಯ್ಯ, ನಿಮ್ಮ ಶರಣರ ತತ್ತು ಭೃತ್ಯಾಚಾರವ ಮಾಡುವೆ ಕೂಡಲ ಸಂಗಮ ದೇವ. ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಅವರು ಭಕ್ತ ಅಂದ್ರೆ ಹೇಗಿರ್ಬೇಕು, ಮಹೇಶ ಅಂದ್ರೆ ಹೇಗಿರ್ಬೇಕು, ಪ್ರಸಾದಿ ಅಂದ್ರೆ ಹೇಗಿರ್ಬೇಕು, ಪ್ರಾಣಲಿಂಗಿ ಅಂದ್ರೆ ಹೇಗಿರ್ಬೇಕು, ಶರಣ ಅಂದ್ರೆ ಹೇಗಿರ್ಬೇಕು, ಐಕ್ಯ ಅಂತ ಹೇಗಿರ್ಬೇಕು ಅನ್ನೋದನ್ನ ಈ ವಚನದ ಮೂಲಕ ಒಂದೊಂದು ಅಂಶವನ್ನ ಕೊಟ್ಕೊಂಡು ಹೋಗ್ತಾರೆ. ಭಕ್ತ ಅಂದ್ರೆ ಗುರು, ಲಿಂಗ, ಜಂಗಮ ಇವರ ಸತ್ಸಂಗದಲ್ಲಿರಬೇಕು ಅಂತ. ಮೊದಲು ಭಕ್ತ ಆಗ್ಬೇಕು ಅಂದ್ರೆ ಬಸವಣ್ಣನವರು ಹೇಳುವುದರ ಪ್ರಕಾರ ಗುರುವಿನ ಮತ್ತು ಲಿಂಗದ ಮತ್ತು ಜಂಗಮದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡು ಅವರ ಸತ್ಸಂಗದಲ್ಲಿ ಕೂಡಿದಾಗ ಭಕ್ತನಾಗೋದಿಕ್ಕೆ ಸಾಧ್ಯ. ಎರಡನೆಯದು ಮಹೇಶ್ವರ. ಮಹೇಶ್ವರನಾಗಬೇಕಾದ್ರೆ ಸಾಂಸಾರಿಕ ವಿರಾಗ ಉಂಟಾಗಬೇಕು, ನೈತಿಕ ಜೀವನಿಷ್ಠೆ ಅಳವಡಬೇಕು ಅಂತ ಹೇಳ್ತಾರೆ. ಮೂರನೆಯದು ಪ್ರಸಾದಿ ಅಂದ್ರೆ ಜೀವನದ ಕಷ್ಟ ನಷ್ಟ ಸುಖ ದುಃಖಗಳನ್ನು ಪ್ರಸಾದ ಭಾವನೆಯಿಂದ ಅನುಭವಿಸಬೇಕು. ಜೀವನದಲ್ಲಿ ಕಷ್ಟ ನಷ್ಟ ಬರುತ್ತೆ, ಸುಖ ದುಃಖ ಬರುತ್ತೆ, ಅವೆಲ್ಲವನ್ನ ಆ ಪರಶಿವನ ಕರುಣೆ, ಪರಶಿವನ ಕೊಡುಗೆ ಅಂತ ನಾವು ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಅವೆರಡನ್ನು ಕೂಡ ಪ್ರಸಾದವೆಂಬ ಭಾವನೆಯಿಂದ ನಾವೇನ್ ಮಾಡಬೇಕಾಗುತ್ತೆ, ಅನುಭವಿಸಬೇಕಾಗುತ್ತೆ. ನಂತರ ಪ್ರಾಣಲಿಂಗಿ. ಪ್ರಾಣಲಿಂಗಿ ಅಂದ್ರೆ ಪ್ರಾಣ ನಿಶ್ಚಲವಾಗಿರಬೇಕು, ಆತ ಲಿಂಗ ಪ್ರಾಣಿಯಾಗಬೇಕು, ಲಿಂಗದ ನೆನಹು ಆತನನ್ನ ಆವರಿಸಬೇಕು. ಶರಣ ಅಂದ್ರೆ ಪಂಚೇಂದ್ರಿಯಗಳು ಅವುಗಳ ಅನುಭವಗಳು ಲಿಂಗಕ್ಕೆ ಸಮರ್ಪಿತವಾಗಬೇಕು. ಐಕ್ಯ ಅಂದ್ರೆ ಐಕ್ಯ ಸ್ಥಳದ ನಿಲುವನ್ನ ಪಡೆದವನು ಜನನ ಮರಣ ವಿರಹಿತವಾಗಿ ಮುಕ್ತಾವಸ್ಥೆಯಲ್ಲಿ ನಿಲ್ಲಬೇಕು ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಪ್ರಾಥಮಿಕವಾಗಿ ಈ ಒಂದು ವಚನವನ್ನ ನಾನು ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಈ ವಚನವನ್ನ ಅವರು ಸೂತ್ರಪ್ರಾಯವಾಗಿ ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಈ ಎಲ್ಲಾ ಸಾಧನೆಗಳನ್ನು ನಾನರಿಯೆ ಅನ್ನೋ ಒಂದು ವಚನವನ್ನಲ್ಲಿ ಕೊನೆಯ ಸಾಲಲ್ಲಿ ಹೇಳ್ತಾರೆ. ಅಂದ್ರೆ ಇವೆಲ್ಲವನ್ನು ನಾನು ಅರ್ತಿಲ್ಲ, ನಿಮ್ಮ ಶರಣರ ತೊತ್ತಾಗಿ ಭೃತ್ಯಾಚಾರ ಮಾಡುವುದು ಮಾತ್ರ ನನಗೆ ಗೊತ್ತು ಅಂತ ಹೇಳ್ತಾರೆ. ಅಂದ್ರೆ ಬದುಕಿನಲ್ಲಿ ಅನುಭವದಲ್ಲಿ ಒಂದು ತುಟ್ಟ ತುದಿಯನ್ನ ತಲುಪಿದಾಗ ಅಲ್ಲಿ ನಾನು ಅನ್ನೋದು ಏನು ಇರೋದಿಲ್ಲ, ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಭಾವನೆಯನ್ನ ಬಸವಣ್ಣನವರು ವ್ಯಕ್ತಪಡಿಸ್ತಾರೆ. ಈ ಒಂದು ವಚನದ ಮೂಲಕ ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯದ ಒಂದು ಸರಳ ಪರಿಚಯವನ್ನ ಮಾಡಿ ನಂತರ ಒಂದೊಂದಾಗಿ ಈ ಒಂದು ಅಂಶಗಳ ಬಗ್ಗೆ ಒಂದು ವಿವರಣೆಯನ್ನ ಪಡ್ಕೊಳ್ಳೋಣ. ಇನ್ನು ಮೊದಲನೆಯ ಸ್ಥಳವೇ ಭಕ್ತ ಸ್ಥಳ. ಭಕ್ತ ಸ್ಥಳದಲ್ಲಿ ಅಹಂಕಾರ ಮಮಕಾರಗಳನ್ನ ಇರಬೇಕು. ಅಹಂಕಾರ ಇರಬಾರ್ದು, ಮಮಕಾರಗಳಿರಬಾರ್ದು, ಅವೆರಡನ್ನು ಕೂಡ ತ್ಯಾಗ ಮಾಡಬೇಕು. ಸಾಮಾನ್ಯವಾಗಿ ಅನೇಕ ಸಲ ಅನೇಕರನ್ನ ನೋಡಿದ್ದೇವೆ. ನಾವು ಏನಾದ್ರೂ ಒಂದು ವಿಶಿಷ್ಟ ಸಾಧನೆಯನ್ನ ಮಾಡಿದಾಗ ಅಹಂ ಬಂದ್ಬಿಡುತ್ತೆ. ಯಾವಾಗ ದೂರ ಆಗ್ತಾರೆ ಅಂದ್ರೆ ನಮಗೆ ಯಾವಾಗ ಅಹಂಕಾರ ಬರುತ್ತೋ ಅಹಂಕಾರಕ್ಕೆ ತಿರಸ್ಕಾರವೇ ಮದ್ದು ಅಂತ ನಮ್ಮನ್ನ ತಿರಸ್ಕಾರದಿಂದ ಕಾಣ್ತಾರೆ. ಆದುದರಿಂದ ಆ ಅಹಂಕಾರವನ್ನ ಬಿಡಬೇಕು, ಮಮಕಾರವನ್ನ ತ್ಯಾಗ ಮಾಡಬೇಕು, ವಿನಯ ವಂತಿಕೆಯನ್ನ ರೂಢಿಸಿಕೊಳ್ಬೇಕು ಅನ್ನೋದೇ ಈ ಒಂದು ಭಕ್ತ ಸ್ಥಳದ ಮೊದಲ ಅಂಶ. ಮತ್ತೆ ಅಲ್ಲಿ ಮತ್ತೊಂದು ಅಂಶವನ್ನ ಹೇಳ್ತಾರೆ, ದುರ್ಗುಣ, ದುರಾಚಾರ, ದುರ್ವ್ಯಸನಗಳಿಗೆ ಬಲಿಯಾಗಬಾರದು ಅಂತ ಹೇಳ್ತಾರೆ. ಆಸೆ ಆಮಿಷಗಳಿಗೆ ದಾಸರಾಗಬಾರದು ಅಂತ ಹೇಳ್ತಾರೆ ಭಕ್ತನಾಗಬೇಕು ಅಂದ್ರೆ. ನಂತರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ವ್ಯಾಕುಲಕ್ಕೊಳಗಾಗಿ ಅನಂತ ದುಃಖವನ್ನ ಅನುಭವಿಸುವವರು ಇಂತಹ ವ್ಯಕ್ತಿಗಳ ಸಂಘದಿಂದ ವಿಮುಖನಾಗದೆ ಯಾರು ಕೂಡ ಭಕ್ತಲಾಗಲಾರರು ಅಂತ ಹೇಳ್ತಾರೆ.
ಈ ಹರಿಷಟ್ ವರ್ಗಗಳು ಅಂತ ಏನ್ ಹೇಳ್ತೀವಿ, ಆ ಹರಿಷಟ್ ವರ್ಗಗಳಿಂದ ಮುಕ್ತರಾದಾಗ ಮಾತ್ರ ನಾವು ಭಕ್ತರಾಗೋದಿಕ್ಕೆ ಸಾಧ್ಯ. ಷಟ್ಸ್ಥಲಗಳ ಚಕ್ರವರ್ತಿ ಅಂತ ಕರಿತೀವಿ ಯಾರನ್ನ? ಚೆನ್ನ ಬಸವಣ್ಣನವರನ್ನ. ಅವರು ಒಂದು ವಚನವನ್ನ ಕೊಡ್ತಾರೆ, ಹೇಗೆ ಹರಿಷಡ್ ವರ್ಗಗಳಿಂದ ಮುಕ್ತರಾಗಬೇಕು, ಯಾವುದಕ್ಕೆ ಹರಿಷಡ್ ವರ್ಗಗಳು ಬೇಕು, ಯಾವುದಕ್ಕೆ ಹರಿಷಡ್ ವರ್ಗಗಳು ಬೇಡ ಅನ್ನೋದನ್ನ ಹೇಳ್ತಾರೆ. ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ನಂತರ ಮುಂದುವರೆದು ಹೇಳ್ತಾರೆ, ಶಿವಭಕ್ತಿಯುಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು ಅಂತ ಹೇಳ್ತಾರೆ. ನಂತರ ಮುಂದುವರೆದು ಬೇಕೆಂಬುದಕ್ಕಾವ ಗುಣ, ಬೇಕು ಅನ್ನೋದಕ್ಕೆ ಯಾವ ಗುಣ ಅಂತ ಹೇಳಿದಾಗ ಕಾಮ ಬೇಕು ಲಿಂಗದಲ್ಲಿ. ಕಾಮ ಅನ್ನೋದು ಯಾವುದರಲ್ಲಿ ಇರಬೇಕು? ಲಿಂಗದಲ್ಲಿ ಇರಬೇಕು. ಕ್ರೋಧ ಬೇಕು ಕರಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರು ಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರದಿಂದ ಘನವಿಲ್ಲವೆಂದು, ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಇಂತಿ ಷಡ್ಗುಣವಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಷಡ್ಗುಣಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಈ ಒಂದು ಅಂಶಗಳ ಮುಖಾಂತರ ಹೇಳ್ಕೊಂಡು ಹೋಗ್ತಾರೆ. ಯಾವುದಕ್ಕೆ ಬೇಕು ಅದು ಕೊನೆಗೆ ಹೇಳ್ತಾರೆ, ಬೇಡೆಂಬುದಕ್ಕಾವ ಗುಣ. ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಯಾವ ಗುಣ ಅಂದ್ರೆ ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಡ ತನು ಮನ ಧನದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ, ಇಂತಿ ಷಡ್ಗುಣವನರಿದು ಮೆರೆಯಬಲ್ಲಡೆ ಆತನೇ ಸಹಜ ಸದ್ಭಕ್ತ ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತ ನಮ್ಮ ಷಟ್ಸ್ಥಲ ಚಕ್ರವರ್ತಿಗಳಾದಂತಹ ಚೆನ್ನ ಬಸವಣ್ಣನವರು ಹೇಳ್ತಾರೆ. ಈ ಒಂದು ವಚನವನ್ನ ಅನುಸರಿಸಿಕೊಂಡ್ರೆ ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಸಿಂಪಲ್ ಆಗಿ ಕಾಮ, ಕೆಲವರು ಕೇಳ್ಬೋದು ಕಾಮ ಅಂದ್ರೆ ಏನು, ಕ್ರೋಧ ಅಂದ್ರೆ ಏನು, ಅದನ್ನು ಸರಳವಾಗಿ ಪರಿಚಯ ಮಾಡ್ಕೊಡಿ ಅಂತ ಅದಕ್ಕೆ ಒಂದು ಗುರುತಾಕೊಂಡಿದ್ದಾನೆ. ಕಾಮ ಅಂದ್ರೆ ತುಂಬಾ ಸಿಂಪಲ್, ಕಂಡದ್ದನ್ನ ಬಯಸುವುದನ್ನ ಕಾಮ ಅಂತ ಕರೀತಾರೆ. ಕಾಮ ಅಂದ್ರೆ ಏನು ಅಂತ. ಕ್ರೋಧ ಅಂದ್ರೆ ಬಯಸಿದ್ದು ಸಿಗದಿದ್ದಾಗ ಉಂಟಾಗುವಂತಹದ್ದೇ ಕ್ರೋಧ, ಕೋಪ ಉಂಟಾಗುತ್ತೆ. ಯಾವಾಗ ನಾವು ಬಯಸ್ತೀವೋ ಅದು ಸಿಗ್ಲಿಲ್ಲ ಅಂದಾಗ ಕೋಪ ಉಂಟಾಗುತ್ತೆ, ಅದನ್ನೇ ಕ್ರೋಧ ಅಂತ ಕರೀತಾರೆ. ಇನ್ನು ಲೋಭ ಅಂದ್ರೆ ಏನೋ ದೊರೆತಿದೆ, ದೊರೆತಿದ್ರೂ ಕೂಡ ಮತ್ತಷ್ಟು ಬೇಕು ಅನ್ನೋದೇ ಲೋಭ. 1 ಎಕರೆ ಜಮೀನಿದೆ, 1 ಎಕರೆ ಜೊತೆಗೆ ಇನ್ನೂ 1 ಎಕರೆ ಬೇಕು ಅನ್ನೋದು ಒಂದ್ ರೀತಿ ಲೋಭ ಅನ್ಸ್ಕೊಳ್ಳುತ್ತೆ. ಮೋಹ, ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬುದೇ ಮೋಹ. ಸಿಕ್ಕಿದೆ ಏನಾದ್ರೂ ಮಾಡಿ ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದೇ ಲೋಭ, ಮೋಹ. ನಂತರ ಮದ, ಕೈ ಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರವೇ ಇದೆ ಅನ್ನೋ ಜಂಬ ಬರುತ್ತಲ್ಲ, ಅದನ್ನೇ ಮದ ಅಂತ ಕರೀತಾರೆ. ಯಾವುದೋ ಒಂದು ವಿಶಿಷ್ಟ ಅಂಶ ನಮ್ಮ ಹತ್ರ ಇದೆ, ಇನ್ಯಾರ ಹತ್ರನೂ ಇಲ್ಲ ಅಂದಾಗ ಅದು ನಮ್ಮ ಹತ್ರನೇ ಇದೆ ಅಂತ ಹೇಳ್ಕೊಳ್ತೀವಲ್ಲ, ಅದನ್ನ ಮದ ಅಂತ ಕರೀತಾರೆ. ಇನ್ನು ಮತ್ಸರ ಅಂದ್ರೆ ತನ್ನಲ್ಲಿ ಇರುವುದು ಬೇರೊಬ್ಬರಲ್ಲೂ ಕೂಡ ಅದು ಏನಾದ್ರೂ ಕಂಡು ಬಂದಾಗ ಅಲ್ಲಿ ಉಂಟಾಗುವುದೇ ಮತ್ಸರ. ನನ್ನಲ್ಲಿ ಒಂದು ಒಳ್ಳೆ ಅಂಶ ಇದೆ ಅಂದಾಗ ಅದು ಇನ್ನೊಬ್ಬನಲ್ಲೂ ಇದೆ ಅಂದಾಗ ಅದು ಉಂಟಾಗುತ್ತಲ್ಲ, ಅದು ಮತ್ಸರ ಅಂತ ಹೇಳ್ತಾರೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಒಂದು ಚಿಕ್ಕ ತಿಳುವಳಿಕೆ ಇದು. ಇದನ್ನ ನಾವು ಯಾವುದಕ್ಕೆ ಇಟ್ಕೋಬೇಕು, ಯಾವುದಕ್ಕೆ ಇಟ್ಕೋಬಾರದು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಚಿಂತನೆಯನ್ನ ಮಾಡಿ ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಭಕ್ತರಾಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಗುರುವಿನ ಸಂಘ ದೊರೆತಾಗ ಮಾತ್ರ ನಾವು ಭಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಗುರು ನಮಗೆ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನಡಿವಡೆ ಶರಣರ ಸಂಘವೇ ಮೊದಲು. ಅಂದ್ರೆ ಗುರುಪಥ ಇಲ್ಲದೆ ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಗುರುಗಳನ್ನ ನಾವು ಸಂಪಾದನೆ ಮಾಡಬೇಕಾಗುತ್ತೆ. ಆ ಗುರುಪಥದಿಂದ ನಾವು ಶಿವಪಥ, ಪಥ ಅಂದ್ರೆ ದಾರಿ, ಗುರುವಿನ ಒಂದು ಒಳ್ಳೆಯ ದಾರಿಯಿಂದ ನಾವು ಶಿವನ ದಾರಿಯಡೆಗೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗುರುವಿನ ಸಂಘ ತುಂಬಾ ವಿಶೇಷವಾಗಿದೆ. ಈಗ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ
ದಂಡಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯು. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಗೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು. ಆ 4 ಯುಗದಲ್ಲಿ ಗುರು ಮತ್ತು ಶಿಷ್ಯರ ಪರಂಪರೆ ಹೇಗಿದೆ ಅಂತ ಅಲ್ಲಮ್ಮ ಪ್ರಭುದೇವರು 12ನೇ ಶತಮಾನದಲ್ಲಿ ಹೇಳ್ಬಿಟ್ಟಿದ್ದಾರೆ. ಕೃತಯುಗದಲ್ಲಿ ದಂಡಿಸ್ತಾ ಇದ್ರು. ಆ ದಂಡಿಸೋದನ್ನೇ ಏನ್ ಮಾಡ್ತಾ ಇದ್ರು, ಪ್ರಸಾದ ಅಂತ ಶಿಷ್ಯರು ಸ್ವೀಕರಿಸ್ತಾ ಇದ್ರು. ನಂತರ ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ದಂಡಿಸ್ಲಿಲ್ಲ, ಅವರನ್ನ ಏನ್ ಮಾಡ್ತಾ ಇದ್ರು, ಬೈದು ಆ ಶಿವಪಥವನ್ನ ಹಿಡಿಸ್ತಾ ಇದ್ರು. ದ್ವಾಪರ ಯುಗಕ್ಕೆ ಬರ್ತಾರೆ. ದ್ವಾಪರ ಯುಗದಲ್ಲಿ ಕೇವಲ ಜಂಕಿಸಿ, ನೋಡು ಅವನು ಯಾವ ರೀತಿ ಶಿವಪಥವನ್ನ ಹಿಡಿದಿದ್ದಾನೆ, ನೀನು ಕೂಡ ಹಿಡಿ ಅಂತ ಆ ಮಾರ್ಗವನ್ನ ತೋರಿಸಿ ಶಿವಪಥವನ್ನ ಹಿಡಿಸ್ತಾರೆ. ಆದ್ರೆ ಈಗ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ. ಎರಡು ರೀತಿ ಅರ್ಥವನ್ನ ಮಾಡ್ಕೊಳ್ಬಹುದು. ಅಂದ್ರೆ ಬಂದ್ರಪ್ಪ, ಒಳ್ಳೆಯ ಅನುಭವವನ್ನ ಕೊಡ್ತಾ ಇದ್ದೀವಿ, ಬನ್ನಿ ಅಂದ್ಬಿಟ್ಟಿದೆ. ಅವರಿಗೆ ಕೈ ಮುಗಿದು ನಾವು ಕರ್ಕೊಂಡು ಬಂದು ಇವರಿಗೆ ಒಂದು ಶಿವಪಥದ ದಾರಿಯನ್ನ ಸಾಗಿಸೋದು ಒಂದರ್ಥ. ಆದ್ರೆ ನಮ್ಮ ಜ್ಞಾನ ವಿರಾಗಿಗಳಾದಂತಹ ಸಿದ್ದೇಶ್ವರ ಶ್ರೀಗಳು ಮಾಡುವಂತಹ ತಾತ್ಪರ್ಯ ಅದಕ್ಕೆ ಒಂದು ವಿಭಿನ್ನವಾಗಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೃತಯುಗದಲ್ಲಿ ದಡ್ಡ ಆಗಿದ್ದ ಶಿಷ್ಯ, ಆ ದಡ್ಡ ಆಗಿದ್ದ ಶಿಷ್ಯನಿಗೆ ಶಿವಪಥವನ್ನ ಮಾರ್ಗವನ್ನ ಹಿಡಿಸಬೇಕು ಅಂದ್ರೆ ಅವ್ರಿಗೆ ಏನ್ ಮಾಡಬೇಕಾಗಿತ್ತು, ಹೊಡಿಬೇಕಾಗಿತ್ತು. ನಂತರ ತ್ರೇತಾಯುಗಕ್ಕೆ ಬಂದ. ತ್ರೇತಾಯುಗದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕಂಡು ಬಂತು. ಆಗ ಅವನಿಗೆ ಒಡೆಯದೇನು ಬೇಕಾಗಿಲ್ಲ, ಅವನಿಗೆ ಏನ್ ಮಾಡ್ಬೋದು, ಕೇವಲ ಬೈದ್ರೆ ಅವನು ಶಿವಪಥದ ದಾರಿಗೆ ಬರ್ತಾನೆ ಅಂತ. ನಂತರ ಮೂರನೆಯದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಇನ್ನೂ ಕೂಡ ಅವನಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬಂತು. ಆಗ ಅವನಿಗೆ ಜಂಕಿಸಿದ್ರೆ ಸಾಕು, ಶಿವಪಥದ ದಾರಿಯನ್ನ ಹಿಡಿತಾರೆ ಅಂತ. ಆದ್ರೆ ಈಗ ನಾವೇನು ಹೇಳ್ಬೇಕು ಷಟ್ಸ್ಥಲಗಳಿಗೆ ಅಂತ ಹೇಳಿದ್ರೆ, ಅನೇಕ ಜನರಿಗೆ ಅವ್ರು ಏನ್ ಹೇಳೋದು, ಇಲ್ಲಿ ನೋಡಿ ಮೊಬೈಲ್ ಅಲ್ಲಿ ಷಟ್ಸ್ಥಲ ಅಂತ ತೆಗೆದ್ರೆ ಒಂದು ಬ್ಲಾಗ್ ಓಪನ್ ಆಗುತ್ತೆ. ಬ್ಲಾಗ್ ಅಲ್ಲಿ ಭಕ್ತಿ, ಭಕ್ತ ಅಂದ್ರೇನು, ಮಹೇಶ್ವರ ಅಂದ್ರೇನು, ಪ್ರಸಾದಿ ಅಂದ್ರೇನು, ಪ್ರಾಣಲಿಂಗಿ ಅಂದ್ರೇನು, ಶರಣ ಅಂದ್ರೇನು, ಐಕ್ಯ ಅಂದ್ರೆ ನಾನೇನಾದ್ರು ಭಕ್ತ ಅನ್ನೋದ್ರ ಬಗ್ಗೆ ತಪ್ಪು ಹೇಳಿದ್ರೆ, ಸಾರ್ ಇದು ತಪ್ಪು ಅಂದ್ಬಿಟ್ಟು ಎದ್ದು ಅವ್ರು ಏನ್ ಮಾಡ್ತಾರೆ, ನನ್ನನ್ನು ಪ್ರಶ್ನೆ ಮಾಡಬಹುದು. ಅಂದ್ರೆ ಈಗ ತಿಳಿದುಕೊಳ್ಳುವುದಕ್ಕೆ ತುಂಬಾ ಅವಕಾಶಗಳಿದೆ. ಆ ಗುರುಗಳನ್ನೇ ಪ್ರಶ್ನಿಸುವಂತಹ ಶಿಷ್ಯ ಬಂದಾಗ ಆ ಶಿಷ್ಯನಿಗೆ ಒಂದು ಶರಣಾರ್ಥಿಗಳನ್ನ ಅರ್ಪಿಸುವುದು, ಅದು ಕೊನೆಯ ಸಾಲು. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ಅಂತ ಹೇಳ್ತಾರಲ್ಲ, ಆ ಒಂದು ಸಾಲಗಳ ಮುಖಾಂತರ ಇದನ್ನ ಶಿವಪಥವನ್ನ ಅರಿಸುವಂತದ್ದು. ಆ ರೀತಿ ಭಕ್ತ ಸ್ಥಳ ಆಗ್ಬೇಕಾದ್ರೆ ಈ ಎಲ್ಲ ಅಂಶಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಇನ್ನು ನಮ್ಮ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ. ಭಕ್ತನಾದಡೆ ಲಿಂಗಾನಿಷ್ಠ ಪರನಾಗಿರಬೇಕು, ಭಕ್ತನಾದಡೆ ಜಂಗಮವೇ ಪ್ರಾಣವಾಗಿರಬೇಕು, ಭಕ್ತನಾದಡೆ ಅರ್ಥ ಪ್ರಾಣಾಭಿಮಾನಗಳು ಶಿವನ ಕೂಡಿರಬೇಕು ನೋಡ ಅಖಂಡೇಶ್ವರ ಅಂತ ಹೇಳ್ತಾರೆ. ಎಷ್ಟೊಂದು ಇದಕ್ಕೆ ಅರ್ಥನೇ ಬೇಕಾಗಿಲ್ಲ, ನಾವು ವಚನ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದೇ ತಾನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ಕೊಟ್ಟಿರುವಂತಹ ವಚನಗಳು ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಅಲ್ಲಿ ನಾವು ಯಾವುದೇ ಸಂಸ್ಕೃತ ಆದ್ರೆ ಸಂಸ್ಕೃತ ಶ್ಲೋಕವನ್ನ ಹೇಳಿ ಅದಕ್ಕೆ ಅರ್ಥವನ್ನ ಹೇಳಬೇಕು. ಆದ್ರೆ ವಚನಗಳು ಒಂದೊಂದು ಪದವು ಕೂಡ ನಮ್ಗೆ ತಾನಾಗಿ ಅರ್ಥ ಆಗಿ ಹೋಗುತ್ತೆ. ಕೊನೆಗೆ ಬಾಲಸಂಗಯ್ಯ ಅನ್ನೋರು ಸದಾಚಾರದಲ್ಲಿ ನಡೆಯುವುದು, ಶಿವನಲ್ಲಿ ಭಕ್ತಿಯಾಗಿರುವ ಲಿಂಗ ಜಂಗಮ ಒಂದೇ ಎಂಬ ಬುದ್ಧಿಯಾಗಿರುವ ಲಾಂಛನ ದಾರಿಗಳ ಕಂಡಡೆ ವಂದಿಸುವುದೀಗ ಭಕ್ತ ಸ್ಥಳ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾರು ಸದಾಚಾರದಲ್ಲಿ ನಡೆದು ಶಿವನಲ್ಲಿ ಭಕ್ತಿ ಅಳಪಟ್ಟು ಲಿಂಗ ಜಂಗಮ ಒಂದೇ ಅನ್ನೋ ಒಂದು ಬುದ್ಧಿಯನ್ನ ಅಳವಡಿಸಿಕೊಂಡು ಅಂತಹ ಲಾಂಛನಗಳನ್ನ ಯಾರು ಧರಿಸಿದ್ದಾರೋ ಅವರಿಗೆ ಯಾರು ಹೊಂದಿಸ್ತಾರೋ ಆ ಹೊಂದಿಸಿದಾಗ ಭಕ್ತ ಸ್ಥಳ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇವತ್ತು ನಮಗೆ ಅಂತಹ ಭಕ್ತ ಸ್ಥಳಕ್ಕೆ ನಮಗೆ ಗುರುಗಳಿದ್ದಾರೆ. ಆ ಗುರುಗಳು ಲಾಂಛನಧಾರಿಗಳಾಗಿದ್ದಾರೆ. ಅವರಿಗೆ ವಂದಿಸುವುದರ ಮೂಲಕ ನಾವು ಭಕ್ತ ಸ್ಥಳದ ಮೊದಲನೇ ಮೆಟ್ಟಲನ್ನು ನಾವು ಹತ್ತಬಹುದು. ಯಾಕಂದ್ರೆ ಭಕ್ತ ಸ್ಥಳ ಯಾವಾಗ ಅಂದ್ರೆ ಅಹಂಕಾರ ಇರಬಾರ್ದು. ಆ ಅಹಂಕಾರ ಇದ್ದಾಗ ಮಾತ್ರ ಅದು ನಮ್ಮನ್ನ ಏನ್ ಮಾಡುತ್ತೆ, ಯಾವುದೋ ಒಂದು ಬೇರೆ ದಾರಿಗೆ ಎಳೆದುಕೊಂಡು ಹೋಗ್ಬಿಡುತ್ತೆ. ಈ ಭಕ್ತ ಸ್ಥಳ ಅನ್ನೋದಕ್ಕೆ ಉದಾಹರಣೆ ನಮ್ಮ ಜಯಬಸವಾನಂದ ಸ್ವಾಮೀಜಿಗಳು ಮೈಸೂರಿಗೆ ಒಂದು 2.5 ವರ್ಷಗಳ ಹಿಂದೆ ಮೈಸೂರಿಗೆ ಬಂದಿದ್ರು ಗುರುಗಳು. ಬಂದಿದ್ದಾಗ ಅಲ್ಲಿ ಕಾಶಿನಾಥ್ ಬುರೆ ಕುಟುಂಬದಲ್ಲಿ ಗೃಹ ಪ್ರವೇಶ ನಡೀತಾ ಇತ್ತು.
ಅವರು ಪೂಜೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ, ಏನೇನೋ ಇರಬೇಕು ಅಂತ, ಹೂವ ಇರಬೇಕು, ಗಂಧದ ಕಡ್ಡಿ ಇರಬೇಕು, ಕರ್ಪೂರ ಇರಬೇಕು, ಏನೇನೋ ತಗೊಂಡು ಬಂದು ಆ ಪೂಜೆಯ ಮುಂದೆ ಎಲ್ಲಾ ಪರಿಕರಗಳನ್ನ ಸುರಿದಿರಬೇಕು ಅಂತ. ಅವರು ಗುರುಗಳು ಬಂದಿದ್ದಾರೆ, ಬಟ್ ಅಷ್ಟಾಗಿ ಅವ್ರಿಗೆ ಗೊತ್ತಿಲ್ಲ ಏನು ಆಗ ಅವರನ್ನ ಸ್ವಾಮೀಜಿಗಳೇ ಪೂಜೆಗೆ ಏನೂ ಇಲ್ಲ, ಯಾಕಂದ್ರೆ ಅವ್ರು ಇದ್ದದ್ದೇ ಒಂದು ಮನೆ, ಗೃಹಪ್ರವೇಶ ಆಗ್ತಾ ಇರೋದೇ ಒಂದು ಮನೆ. ಆಗ ಏನೂ ಇಲ್ಲ ಗುರುಗಳೇ, ಏನೂ ಬೇಡ, ಭಸ್ಮ ಸಾಕು, ನೀರು ಸಾಕು, ನೋಡ್ಕೊಳ್ಳಿ ಹೇಗಿರ್ಬೇಕು ಅಂತ ಇಡೀ ಕುಟುಂಬದವರಿಗೆ ಒಂದು ರೀತಿ ಬಸವ ತತ್ವದ ಬಗ್ಗೆ ಒಂದು ರೀತಿಯ ಒಂದು ಬಸವ ತತ್ವದ ವಿಚಾರಗಳನ್ನ ದಾರಿ ಇರುತ್ತೆ. ಆಗ ಅವರಿಗೆ ಖುಷಿ ಆಗುತ್ತೆ. ಗುರುಗಳೇ, ನಾವು ಅನೇಕ ಗುರುಗಳನ್ನ ನಾವು ನೋಡಿದ್ದು ಎಲ್ಲ ನಮಗೆ ಅವರು ನಮಗೆ ಈ ಒಂದು ಭಕ್ತಿಯ ಒಂದು ವಿಷಯವನ್ನ ಬೋಧಿಸೋದಕ್ಕಿಂತ ಮೊದಲು ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳೋದ್ರಲ್ಲೇ ನಮ್ಮ ತಲೆ ಕೆಟ್ಟೋಗಿರುತ್ತೆ. ಆದ್ರೆ ನೀವು ಯಾವ ರೀತಿ ಹೇಳ್ತಾ ಇದ್ದೀರಿ ಅಂದ್ರೆ, ನೀವು ಬೋಧಿಸುವಂತಹ ವಿಚಾರಗಳು ನಮ್ಮ ಮನವನ್ನ ತೆರೆಯಿತು, ಕಣ್ಣನ್ನ ತೆರೆಯಿತು ಅಂತ ಹೇಳಿದ್ರು. ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ತುಂಬಾ ಖುಷಿಯನ್ನ ಪಟ್ಟು. ಹಂಗೆ ಯಾವಾಗ ವಿಷಯಗಳು ತಿಳ್ಕೊಂಡಿರ್ತಾವೋ ಅಹಂಕಾರ ಇರಬಾರ್ದು, ವಿನಯವಂತಿಕೆ ಇರಬೇಕು. ಅಂತಹ ವಿನಯವಂತಿಕೆಯನ್ನ ನಮ್ಮ ಗುರುಗಳಲ್ಲಿ ಆ ದಿನ ನಾನು ಪ್ರತ್ಯಕ್ಷವಾಗಿ ಕಂಡದ್ದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಎರಡನೆಯ ಸ್ಥಳ, ಇದು ಭಕ್ತ ಸ್ಥಳ ಆಯ್ತು. ಭಕ್ತ ಸ್ಥಳ ಅಂದ್ರೆ ವಿನಯವಂತಿಕೆ ಇರಬೇಕು. ಗುರು ಲಿಂಗ ಜಂಗಮರ ಒಂದು ಸಂಬಂಧವನ್ನ ಇಟ್ಕೊಂಡಾಗ ನಮಗೆ ಭಕ್ತ ಸ್ಥಳ ಮೊಳಕೆಯೊಡೆಯೋದಿಕ್ಕೆ, ಷಟ್ಸ್ಥಳಗಳಲ್ಲಿ ಮೊದಲನೇ ಮೆಟ್ಟಿಲನ್ನ ಹತ್ತೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇ ಸ್ಥಳ ಯಾವ್ದಪ್ಪ ಅಂದ್ರೆ ಮಹೇಶ ಸ್ಥಳ. ಇದು ಷಟ್ಸ್ಥಳಗಳಲ್ಲಿ ಎರಡನೆಯ ಸ್ಥಳ. ಇದರಲ್ಲಿ ಹೇಗಿರ್ಬೇಕು ಅಂದ್ರೆ, ಭಕ್ತನಾಗಿರ್ತೀವಿ, ಅದರಲ್ಲಿ ನಿಷ್ಠೆಯಾಗಿ ಪರಿವರ್ತನೆಗೊಳ್ಳಬೇಕು. ಭಕ್ತಿ ಏನಾಗಿರ್ಬೇಕು, ನಿಷ್ಠೆಯಾಗಿ ಪರಿವರ್ತನೆಗೊಳ್ಳಬೇಕು. ಲಿಂಗ ತತ್ವವನ್ನು ದುಡಿದು ಪರ ದೈವಗಳಿಗೆ ಎರಗಬಾರದು ಅಂತ ಹೇಳ್ತಾರೆ. ಮಹೇಶ ಸ್ಥಳದ ತುಂಬಾ ವಿಶೇಷವಾದಂತಹ ಸ್ಥಳ. ನಾವು ಮಹೇಶ್ವರರಾಗಬೇಕಾದ್ರೆ, ನಾವೇ ಮಹೇಶನಾಗಬೇಕಾದ್ರೆ ತತ್ವನಿಷ್ಠೆ ಇರಬೇಕು. ಜೊತೆಗೆ ಲಿಂಗ ತತ್ವವನ್ನ ಬಿಟ್ಟು ಪರ ದೈವಗಳಿಗೆ ಎರಗಬಾರದು. ಅದನ್ನ ಬಸವಣ್ಣವರೇ ತುಂಬಾ ಸುಂದರವಾದ ವಚನದ ಮುಖಾಂತರ ಹೇಳ್ತಾರೆ. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರೋ, ಬೇಡ ಬೇಡ ಅನ್ಯ ದೈವದ ಸಂಘ ಹೊಲ್ಲ, ಬೇಡ ಬೇಡ ಪರ ದೈವದ ಸಂಘ ಹೊಲ್ಲ, ಬೇಡ ಬೇಡ ಅನ್ಯ ದೈವವೆಂಬುದು ಹಾದರ ಕಾಣಿರೋ, ಕೂಡಲ ಸಂಗಮ ದೇವ ಕಂಡಡೆ ಮೂಗ ಕೊಯ್ವ ಕಾಣಿರೋ. ಎಷ್ಟೊಂದು ಕಠಿಣವಾಗಿ ಹೇಳ್ತಾರೆ ಬಸವಣ್ಣವರು. ವಿನಯವಂತಿಕೆಯಲ್ಲೂ ಹೇಳ್ತಾರೆ. ಕೊನೆಗೆ ಈ ಒಂದು ಮಹೇಶ್ವರ ಸ್ಥಳವನ್ನ ಅಳವಡಿಸಬೇಕು ಅಂದ್ರೆ ಕಠಿಣವಾಗಿಯೂ ಕೂಡ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಆದರ ಅಂತ ಕರೆದು ಬಿಡ್ತಾರೆ ಅವರು. ಬೇರೆ ದೇವರುಗಳಿಗೆ ಎರೆದಾಗ ಆ ಲಿಂಗ ತತ್ವವನ್ನ ಬಿಟ್ಟು ಆದರ ಅಂತ ಕರೀತಾರೆ. ಅದನ್ನ ಅಷ್ಟೊಂದು ಕಠಿಣವಾಗಿ ಹೇಳುವಂತಹ ವಚನಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಮಹೇಶ್ವರ ಸ್ಥಳ ನಮ್ಗೆ ಅಳವಡೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವ್ರು ಹೇಳ್ತಾರೆ, ಯಾರು ಬಾಲಸಂಗಯ್ಯನವರು ಆ ಸ್ಥಳದ ಬಗ್ಗೆ ವಚನದ ಮುಖಾಂತರನೇ ಕಟ್ಟಿಕೊಡ್ತಾರೆ. ಪರಸ್ತ್ರೀ ಪರದನ ದಾಸೆಯೇ ಬಿಟ್ಟು ಶುದ್ಧನಾಗಿ ಲಿಂಗ ನಿಷ್ಠೆಯುಳ್ಳಾತನು ಮಾಗೇಶ್ವರ ಸ್ಥಳ ನೋಡ. ಎಷ್ಟೊಂದು ಸರಳವಾಗಿ ಹೇಳ್ತಾ ಇದ್ದಾರೆ ನೋಡಿ. ಪರಸ್ತ್ರೀ ಪರದಾಸೆಯನ್ನ ಬಿಡಬೇಕು, ಪರಧನದಾಸೆಯನ್ನ ಬಿಡಬೇಕು, ಲಿಂಗ ನಿಷ್ಠೆಯನ್ನು ಯಾರು ಹೊಂದಿರ್ತಾನೋ ಅವರೇ ಮಹೇಶ್ವರ ಸ್ಥಳ ಅಂತ ಹೇಳ್ಬಿಡ್ತಾರೆ. ಕೊನೆಗೆ ನಮ್ಮ ಬಸವಣ್ಣವ್ರದೇ ಛಲ ಇರಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ? ಈ ಮಹೇಶ್ವರ ಸ್ಥಳ ಅಳವಡಬೇಕಾದ್ರೆ ಛಲ ಇರಬೇಕು. ಯಾವ ರೀತಿ ಛಲ ಬೇಕು? ಛಲ ಬೇಕು ಶರಣಂಗೆ ಪರದನವನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರ ದೈವವ ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ನಾವು ಯಾವ್ಯಾವುದಕ್ಕೂ ಛಲ ಇಟ್ಕೊಳ್ತೀವಿ, ಆದ್ರೆ ಛಲ ಅನ್ನೋದು ಈ ವಿಷಯಗಳಿಗೆ ಅಳವಟ್ಟಾಗ ಮಹೇಶ್ವರ ಸ್ಥಳ ಅಳವಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇಷ್ಟು ಅಂಶಗಳು, ಈ ಛಲಗಳು ಬಂದಾಗ, ನಮ್ಗೆ ತತ್ವನಿಷ್ಠೆ ಬಂದಾಗ, ಪರ ದೈವಗಳಿಗೆ ಎರಗದೆ ಇದ್ದಾಗ ಏನಾಗುತ್ತೆ? ನಾವು ಮಹೇಶ್ವರ ಸ್ಥಳ ಮೆಟ್ಟಿಲನ್ನ ಹತ್ತೋದಕ್ಕೆ ಸಾಧ್ಯ ಆಗುತ್ತೆ. ಒಳಗಡೆ ಹೋದ ತಕ್ಷಣ ಷಟ್ಸ್ಥಳಗಳ ಮೆಟ್ಟಿಲುಗಳನ್ನ ಗುರುಗಳು ಹಾಕ್ಸಿದ್ದಾರೆ, ನೋಡಿರ್ಬೋದು. ಭಕ್ತ ಮಹೇಶ, ಭಕ್ತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಗುರು ಲಿಂಗ ಜಂಗಮರ ಒಂದು ಸಾನ್ನಿಧ್ಯದಲ್ಲಿದ್ದಾಗ ನಾವು ಭಕ್ತ ಅನ್ನೋ ಒಂದು ಮೆಟ್ಟಿಲನ್ನ ಹತ್ತಿದ್ದೀವಿ. ಈಗ ಎರಡನೇ ಮೆಟ್ಟಿಲು ಮಹೇಶ್ವರ ಸ್ಥಳ. ಮಹೇಶ್ವರ ಸ್ಥಳ ಅಂದ್ರೆ ನಮಗೆ ನಿಷ್ಠೆ ಬರಬೇಕು. ಯಾವುದರಲ್ಲಿ ನಿಷ್ಠೆ? ಲಿಂಗ ತತ್ವವೊಂದನ್ನ ಬಿಟ್ಟು ಪರ ದೈವಗಳಿಗೆ ಎರಗೋದಿಲ್ಲ ಅನ್ನೋ ಒಂದು ತತ್ವ ನಿಷ್ಠೆ ಬಂದಾಗ ನಾವು ಮಹೇಶ್ವರ ಸ್ಥಳವನ್ನ ನಾವು ಹತ್ತೋದಿಕ್ಕೆ ಸಾಧ್ಯ ಆಗುತ್ತೆ. ಈಗ ಎರಡನೇ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಮೂರನೆಯ ಸ್ಥಳವೇ ಪ್ರಸಾದಿ ಸ್ಥಳ. ನಿಷ್ಠೆಯನ್ನ ಮೈಗೂಡಿಸಿಕೊಂಡ ಮೇಲೆ ಪ್ರಸಾದಿ ಸ್ಥಳದಲ್ಲಿ ನಿಂದ ಸಾಧಕ
ಆದಿವ್ಯಾಧಿ ಅಂದರೆ ಮಾನಸಿಕ ಮತ್ತು ದೈಹಿಕ ರೋಗಗಳಿಂದ ಮುಕ್ತನಾಗಿರಬೇಕು ಅಂತ ಹೇಳ್ತಾರೆ. ಅನೇಕ ಬಾಧೆಗಳು ಬರ್ತವೆ ನಮಗೆ. ಬಾಧೆಗಳು ಅಂದ್ರೆ ಅನಾರೋಗ್ಯ ಅಂದ್ರೆ ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ, ನೆಗಡಿ ಬಂದ್ರೆ ಅಥವಾ ಇನ್ನೇನೋ ಬಂದ್ರೆ ಅನಾರೋಗ್ಯ ಅಂತಲ್ಲ. ನನ್ನ ಮನಸ್ಸು ಇವತ್ತು ಸರಿ ಇಲ್ಲ ಅಂದ್ರೆ ಅದು ಅನಾರೋಗ್ಯ. ಯಾಕೋ ನನ್ನ ಭಾವನೆಗಳು ಇವತ್ತು ಶುದ್ಧವಾಗಿಲ್ಲ ಅಂದ್ರೆ ಅದು ಕೂಡ ಅನಾರೋಗ್ಯ. ನಮ್ಮ ಮನಸ್ಸಲ್ಲಿ ಕಸಿವಿಸಿ ಆಗ್ತಾ ಇದೆ ಅಂದ್ರೂ ಕೂಡ ಅದು ಕೂಡ ಅನಾರೋಗ್ಯ. ಅದನ್ನೇ ತುಂಬಾ ಚೆನ್ನಾಗಿ ಹೇಳ್ತಾರೆ ಪ್ರಸಾದಿ ಸ್ಥಳದಲ್ಲಿ, ಮಾನಸಿಕ ಮತ್ತು ದೈಹಿಕ ರೋಗಗಳಿಂದ ಮುಕ್ತನಾಗಿರ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಆ ಒಂದು ಸ್ಥಳಕ್ಕೆ ನಮಗೆ ಅತ್ಯುತ್ತಮ ಉದಾಹರಣೆ ಯಾವುದಪ್ಪ ಅಂದ್ರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಯಾರು? ಜಗನ್ಮಾತೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರ ವಚನ ನಮಗೆ ಅತ್ಯುತ್ತಮವಾದ ಉದಾಹರಣೆ. ಅವರು ಯಾವ ರೀತಿ ಇರಬೇಕು ಅಂದ್ರೆ, ನಡೆ ಶುಚಿ, ನುಡಿ ಶುಚಿ, ಮನ ಶುಚಿ, ಭಾವ ಶುಚಿ, ಇಂತಿ ಪಂಚ ತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಡಿಹಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ. ಯಾವ ರೀತಿ ಶುಚಿಗಳಿರ್ಬೇಕು ಅಂದ್ರೆ ನಡೆ ಶುಚಿ, ನುಡಿ ಶುಚಿ. ನಡೆ ಶುಚಿಯಾಗಿರ್ಬೇಕು, ನುಡಿ ಶುಚಿಯಾಗಿರ್ಬೇಕು ಅಂತಂದ್ರೆ ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಬೇಕು ಅಂತ. ನಾವು ನಡೆದಿರೋದೇ ಒಂದು, ನುಡಿಯೋದು ಬೇರೆ ಆಗ್ಬಿಡುತ್ತೆ. ನುಡಿದಿರೋದೇ ಒಂದು, ಆದ್ರೆ ನಡೆಯೋದೇ ಬೇರೆ ಆಗ್ಬಿಟ್ಟಿರುತ್ತೆ. ಆ ರೀತಿ ಆಗ್ಬಾರ್ದು. ನಡೆ ನುಡಿ ಒಂದೇ ರೀತಿ ಇರಬೇಕು ಅಂತ. ಅದಕ್ಕೆ ನಡೆ ನುಡಿ ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮ ಬಸವಣ್ಣವರ ಒಂದು ವಚನವೇ ಉದಾಹರಣೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಳು ಎನ್ನ ನದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ ಅಂತ. ಹೇಗೆ ಇರಬೇಕು ನಡೆ ಒಂದು ನುಡಿ, ಇವೆರಡನ್ನು ತೂಕಕ್ಕಾಗ್ದಾಗ ಒಂದು ಜವೆ. ಒಂದು ಜವೆ ಅಂದ್ರೆ ಏನು? ಕುದುರೆಯ ಬಾಲದ ಒಂದು ಕೂದಲಿನ ತುದಿ ಭಾಗವನ್ನ ಒಂದು ಜವೆ ಅಂತ ಕರೀತಾರೆ. ಗೋಧಿಯ ಕಾಳನ್ನು ಕೂಡ ಒಂದು ಜವೆ ಅಂತ ಕರೀತಾರೆ. ಅಷ್ಟು ವ್ಯತ್ಯಾಸ ಆದ್ರೂ ಎನ್ನ ನದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ. ದೇವರಿಗೆ ಸವಾಲು ಹಾಕ್ತಾರೆ. ಅಂದ್ರೆ ಯಾವ ರೀತಿ ಅವರಿಗೆ ಆಳ್ವತಿತ್ತು ಅಂತ ಈ ಒಂದು ವಚನದ ಮೂಲಕ ನಾವು ತಿಳ್ಕೊಬೇಕಾಗುತ್ತೆ. ನಡೆ ಶುಚಿ, ನುಡಿ ಶುಚಿ ಅಂದ್ರೆ ಸಮಾಜ ಆರೋಗ್ಯವಾಗಿರುತ್ತೆ. ನಾವು ಯಾವಾಗ ನುಡಿದಂಗೆ ನಡಿತೀವಿ, ನಡೆದಂಗೆ ನುಡಿತೀವಿ, ಇಡೀ ಬಂಧು ಬಾಂಧವರೇ ನಮಗೆ ಒಳ್ಳೆಯ ಸ್ನೇಹಿತರಾಗಿ ಪರಿವರ್ತನೆ ಆಗ್ತಾರೆ. ನಂತರ ಬರುವಂತದ್ದು ಅಕ್ಕನ ವಚನದಲ್ಲಿ ತನು ಶುಚಿ, ದೇಹ ಶುದ್ಧವಾಗಿಟ್ಟುಕೊಳ್ಬೇಕು. ಚಿಕ್ಕಮಗಳೂರಿಂದ ನಮ್ಮ ತಪೋವನಕ್ಕೆ ಬರ್ತಾ ಇದ್ದೀವಿ. ಬರಬೇಕಾದ್ರೆ ಭಕ್ಷ್ಯ ಭೋಜನಗಳು ಎಲ್ಲ ಫಾಸ್ಟ್ ಫುಡ್ ಇವೆಲ್ಲ ಇರ್ತವೆ. ಅದು ನಮ್ಮ ಮೂಗನ್ನ ಸೆಳೆಯುತ್ತೆ. ಸೆಳೆದಾಗ ಹೋಗಿ ನಿಂತ್ಕೊಳ್ಬೇಕು ಅನ್ಸುತ್ತೆ. ಆಗುತ್ತಾ? ಬಿಟ್ಟಿರೋಕ್ಕಾಗುತ್ತಾ? ಆಗೋದಿಲ್ಲ. ಆದ್ರೆ ಶರಣರು ಏನ್ ಹೇಳ್ತಾರೆ, ನೀನು ಮನೆಯಲ್ಲೇ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ತನು ಶುಚಿಯಾಗಿರ್ಬೇಕು ಅಂದ್ರೆ ನೀನು ಮನೆಯಲ್ಲೇ. ಈಗಲೂ ಸುಮಾರು ಜನ ನಮ್ಮ ಹಿರಿಯರಿದ್ದಾರೆ, ಮನೆಯಲ್ಲಿ ಊಟ ಮಾಡಿ ಹೋದ್ರೆ ಅವರು ಸಂಜೆ 6 ಗಂಟೆ ಆಗ್ಲಿ 7 ಗಂಟೆ ಆಗ್ಲಿ ಮನೆಯಲ್ಲೇ ಬಂದು ಊಟ ಮಾಡೋದು. ಅದಕ್ಕೆ ಅವರು 80 ವರ್ಷ ಆದ್ರೆ 85 ವರ್ಷ ಗಟ್ಟಿಮುಟ್ಟಾಗಿದ್ದಾರೆ. ಆದ್ರೆ ನಾವು ಎಲ್ಲಿ ಸಿಗುತ್ತೆ ಅಂತ ತಿಂದು ಏನ್ ಮಾಡ್ತಿದ್ವಿ, ನಮ್ಮ ದೇಹವನ್ನ ಹಾಳು ಮಾಡ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ, ಯಾಕೆ ಈ ಒಂದು ಕಲಿಯುಗದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಎನ್ನೊಡಲಾದರೆ ಎನ್ನಿಚ್ಛೆಯಲ್ಲಿರೋದು, ನಿನ್ನೊಡಲಾದರೆ ನಿನ್ನಿಚ್ಛೆಯಲ್ಲಿರೋದು, ಇದು ಎನ್ನೊಡಲು ಅಲ್ಲ ನಿನ್ನೊಡಲು ಅಲ್ಲ, ಜಗದ ಭಿನ್ನಾಣದೊಡಲು ಕಾಣ ರಾಮನಾಥ ಅಂತ ಜೇಡರದಾಸಿ ಮೈಲವರು ವಚನ ಬೆಲೆ ಬಿಡ್ತಾರೆ. ನನ್ನ ಒಡಲು ಅಂತ ನಾನು ಇಟ್ಕೊಳ್ಳೋಣ ಅಂದ್ರೆ ನನ್ನ ರೀತಿ ಇಟ್ಕೊಳಕ್ ಆಗ್ತಲ್ಲ, ನಿನ್ನ ಒಡಲು ಅಂದ್ರೆ ನಿನ್ನ ರೀತಿಯಲ್ಲೂ ಕೂಡ ಇಟ್ಕೊಳಕ್ ಆಗ್ತಲ್ಲ. ಇದು ಈ ಒಂದು ನೀನು ಭಿನ್ನಾಣದ ಒಡಲಿನ ಒಂದು ದೇಹ, ಇದು ಒಡಲು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಈ ದೇಹವನ್ನ ನಾವು ಶುಚಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಆಹಾರ ಕ್ರಮವು ಕೂಡ ಸರಿಯಾಗಿರ್ಬೇಕು ಅಂತ. ನೆಕ್ಸ್ಟ್ ಮನಸ್ಸು ಶುಚಿಯಾಗಿರ್ಬೇಕು ಅಂತಾರೆ. ಕೊನೆಗೆ ಭಾವಶುಚಿ, ನಮ್ಮ ಭಾವನೆಗಳು ಕೂಡ ಶುಚಿಯಾಗಿರ್ಬೇಕು ಅಂತ ಹೇಳ್ತಾರೆ. ಈ ನಡೆ ನುಡಿ ತನು ಮನ ಭಾವ ಈ ಶುಚಿಯಾಗಿದ್ದಾಗ ಮಾತ್ರ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಅಂತವರನ್ನ ಆರೋಗ್ಯವಂತ ವ್ಯಕ್ತಿ ಅಂತ ಕರೆಯೋದಕ್ಕೆ ನಾವು ಹೋಗ್ಬೋದು. ಯಾಕಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಧ್ಯೇಯವಾಕ್ಯವನ್ನ ಮೀರಿಸುತ್ತೆ ಅಕ್ಕನ ವಚನ. ವಿಶ್ವ ಆರೋಗ್ಯ ಸಂಸ್ಥೆಯ ಧ್ಯೇಯವಾಕ್ಯ ಏನ್ ಹೇಳ್ತೆ ಅಂದ್ರೆ, ಯಾವ ವ್ಯಕ್ತಿ ಒಬ್ಬ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ತಾನೋ ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಅವರು ಡೆಫಿನೇಷನ್ ಕೊಡ್ತಾರೆ. ಆದ್ರೆ ಅಕ್ಕನ ವಚನ ಅದನ್ನ ಮೀರಿಸುತ್ತೆ. ಅಂದ್ರೆ ನಡೆ ನುಡಿ ದೈಹಿಕವಾಗಿ ಶುಚಿ, ಮನಶುಚಿ, ಇವರು ಭಾವನೆಗಳು ಕೂಡ ಶುಚಿಯಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಉತ್ತಮವಾದಂತಹ ಒಂದು ವ್ಯಾಖ್ಯಾನವನ್ನ ಕೊಡೋದಕ್ಕೆ ಇವರು ಪ್ರಯತ್ನಿಸ್ತಾ ಇದ್ದಾರೆ. ಇಂತಹ ಒಂದು ಶುಚಿಗಳನ್ನ ನಾವು ಇಟ್ಕೊಳ್ಬೇಕು. ಇನ್ನು ಬಾಲಸಂಗಯ್ಯವರು ಹೇಳೋದಾದ್ರೆ, ಲಿಂಗ ಪ್ರಸಾದವ ಲಿಂಗ ನೆನಗಿನಿಂದ ಭೋಗಿಸುವುದು, ಅನರ್ಪಿತವ ಬಿಡುವುದೀಗ ಪ್ರಸಾದಿಸ್ತಳ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಅವರ ವಚನದಲ್ಲಿ ಹೇಳ್ಬಿಡ್ತಾರೆ. ಅಂದ್ರೆ ಲಿಂಗ ಪ್ರಸಾದವನ್ನ ಯಾವುದೇ ಆದ್ರೂ ಕೂಡ ಲಿಂಗದ ನೆನಗಿನಲ್ಲೇ ನಾವು ಅದನ್ನ ಭೋಗಿಸಬೇಕು. ಭೋಗಿಸಿದಾಗ ಮಾತ್ರ ಆಗ ಅನರ್ಪಿತವನ್ನ ಬಿಟ್ಟಾಗ ಅದು ಪ್ರಸಾದಿ ಸ್ಥಳ ಅನ್ಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ರೀತಿ ಪ್ರಸಾದಿ ಸ್ಥಳವನ್ನ ನಾವು ಅನುಭವಿಸ್ಬೇಕು. ಕೊನೆಗೆ ಬರ್ತವೆ
ನೀವು ಅಂದ್ಕೊಂಡಿರ್ಬೋದು ನಾನು ಯಾವುದು ಕೂಡ ಕೆಟ್ಟ ಅಂಶಗಳು ನಾನು ಮಾಡೇ ಇಲ್ಲ, ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗಿದ್ದೇನೆ, ಆದರೆ ಏನು ಕೆಟ್ಟದನ್ನ ಮಾಡೇ ಇಲ್ಲ. ಆದರೂ ಕೂಡ ಅನೇಕ ಕಷ್ಟಗಳು ನಮ್ಮ ಜೀವನದಲ್ಲಿ ಎದುರಾದ ಅಂತ ಹೇಳ್ಬೋದು. ಅದಕ್ಕೂ ಕೂಡ ನಮ್ಮ ವಚನಕಾರರು ಒಳ್ಳೆಯ ವಚನಗಳನ್ನ ಉದಾಹರಣೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಆರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಳು ಜೀವ ಹೋದಡೆ ಸಾಯಿ ಇದಕ್ಕ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ ಅಂತ ಲದ್ದೆಯ ಸೋಮಣ್ಣ ಅನ್ನೋರು ಹೇಳ್ತಾರೆ. ದೇವರೇ ಹಂಗೆ ಬೇಕಾಗಿಲ್ಲ ನನಗೆ, ಯಾಕಂದ್ರೆ ನಾನು ಮಾಡುವ ಕೆಲಸ ಒಳ್ಳೆಯದಾಗಿರುವಾಗ ಏನೇ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನ ನಾನು ಎದುರಿಸ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ನಿನ್ನಲ್ಲಿ ಮೊಳಕೆ ಹೊಡಿಬೇಕು ಅನ್ನೋದನ್ನ ಈ ಲದ್ದೆಯ ಸೋಮ ಅನ್ನೋರು ಹೇಳ್ತಾರೆ. ಅವರು ಬಾಲ್ಕಿ ಕೇಳಿರ್ಬೋದು, ಬೀದರ್ ಜಿಲ್ಲೆಯ ಬಾಲ್ಕಿಯ ಪಕ್ಕ ಲದ್ದೆ ಅಂತ ಒಂದು ಗ್ರಾಮ ಇತ್ತು, ಈಗ ಅದನ್ನ ಲಾದ ಅಂತ ಕರೀತಾರೆ. ಆ ಲಾದ ಗ್ರಾಮದವರು ಲದ್ದೆಯ ಸೋಮಯ್ಯ ಅವರು ಹುಲ್ಲನ್ನ ತಗೊಂಡು ಮಾರ್ಬಿಟ್ಟು ಬಂದು ಜೀವನವನ್ನ ನಡೆಸ್ತಾ ಇದ್ರು. ಆ ಹುಲ್ಲುವನ್ನ ಮಾರಿ ಅದರಿಂದ ಜೀವನ ನಡೆಸ್ತಾ ಇದ್ರು ಕೂಡ ಅವರು ದೇವರಿಗೆ ಸವಾಲಾಗ್ತಾರೆ, ನಿನ್ನ ಹಂಗೇನು ಬೇಕಾಗಿಲ್ಲ ನನಗೆ ಅಂತ. ಆ ರೀತಿ ಒಳ್ಳೆಯ ರೀತಿ ಜೀವನವನ್ನ ನಡೆಸಿದಾಗ ಆ ರೀತಿ ದೇವರಿಗೆ ಸವಾಲಾಗುವಂತಹ ಅಂಶಗಳು ಕೂಡ ನಮ್ಮಲ್ಲಿ ಮೊಳಕೆ ಹೊಡೆಯುತ್ತೆ ಅಂತ ಹೇಳ್ತಾ, ಇಂತಹ ಸ್ಥಳ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಂದ್ರೆ ನಾವು ಇಲ್ಲಿ ಏನೆಲ್ಲ ಅಂಶಗಳಿತ್ತೋ ಆ ಅಂಶಗಳನ್ನ ಅಳವಡಿಸಿಕೊಂಡಾಗ ನಾವು ಷಟ್ಸ್ಥಲದ 3ನೇ ಮೆಟ್ಟಿಲು ಅಂದರೆ ಪ್ರಸಾದಿ ಸ್ಥಳವನ್ನ, 3ನೇ ಸ್ಥಳವಾದಂತಹ ಪ್ರಸಾದಿ ಸ್ಥಳವನ್ನ ನಾವು ಹತ್ತೋದಿಕ್ಕೆ ಸಾಧ್ಯ ಆಗುತ್ತೆ. ಈಗ 3 ಸ್ಥಳಗಳನ್ನ ನಾವು ಹತ್ತಿದ್ದೇವೆ: ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದ ಸ್ಥಳ. ಪ್ರಸಾದಿ ಸ್ಥಳ ಅಂದ್ರೆ ನಾವು ದೈಹಿಕವಾಗಿ ಆರೋಗ್ಯವಾಗಿರಬೇಕು ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು. 4ನೆಯ ಸ್ಥಳ ಪ್ರಾಣಲಿಂಗಿ ಸ್ಥಳ. ಅದರಲ್ಲಿ ಏನು ಅಂದ್ರೆ ಸಾಧಕ ಲಿಂಗದಲ್ಲಿ ಪ್ರಾಣದಲ್ಲಿ ಲಿಂಗವನ್ನ ನೆಲೆಗೊಳಿಸಬೇಕು ಅಂತ ಹೇಳ್ತಾರೆ. ಅಂತ ಶಕ್ತಿಯನ್ನ ಜಾಗೃತಿಗೊಳಿಸುವಂತಹ ಯೋಗವನ್ನ ಅನುಭವ ಶಕ್ತಿಯಿಂದ ಸಾಧಿಸಬೇಕು, ಅದೇ ಪ್ರಾಣಲಿಂಗಿ ಸ್ಥಳ. ಅದಕ್ಕೆ ಹೇಳ್ತಾರೆ ನಮ್ಮ ಬಾಲಸಂಗಯ್ಯ ಅಪ್ರಮಾಣ ದೇವ ಅವರು, ಪ್ರಾಣವೇ ಲಿಂಗವಾಗಿ ಲಿಂಗವೇ ಪ್ರಾಣವಾಗಿ ಸುಖ ದುಃಖ ಭಯವು ತನಗಿಲ್ಲದಿಗುದೀಗ ಪ್ರಾಣ ಲಿಂಗಿ ಸ್ಥಳ ನೋಡ ಇಂತೆಂದುದಾಗಿ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಪ್ರಾಣವೇ ಲಿಂಗವಾಗಬೇಕು, ಲಿಂಗವೇ ಪ್ರಾಣ ಆಗಬೇಕು, ಸುಖ ದುಃಖ ಭಯ ಯಾವುದು ಕೂಡ ನನಗೆ ಇಲ್ಲ. ಆ ಯಾವಾಗ ಸುಖ ದುಃಖ ಪ್ರಾಣದ ಭಯ ಇರೋದಿಲ್ವೋ ಆಗ ಪ್ರಾಣಿ ಲಿಂಗಿ ಸ್ಥಳ ಅಳವಡುತ್ತೆ ಅನ್ನೋದನ್ನ ನಮ್ಮ ಇವರು ಬಾಲಸಂಗಯ್ಯ ಅಪ್ರಮಾಣ ದೇವರು ಈ ಒಂದು ವಚನದ ಮೂಲಕ ಕಟ್ಟಿಕೊಡ್ತಾರೆ. ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ. ಅದೇ 4ನೇ ಮೆಟ್ಟಿಲೆ ಪ್ರಾಣಲಿಂಗಿ ಸ್ಥಳ. ನಂತರ 5ನೇ ಸ್ಥಳ ಶರಣ ಸ್ಥಳ. ಶರಣ ಸ್ಥಳದಲ್ಲಿ ಪಂಚೇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಕಣ್ಣು ಮೀಸಲು ಶಿವನ ಅನ್ನೋ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಕೂಡ ಎಲ್ಲಾ ಅಂಗಗಳು ಕೂಡ ಆ ಶಿವನಿಗೆ ಮೀಸಲು ಅನ್ನೋ ರೀತಿಯಲ್ಲಿ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಆಗ ಶರಣ ತತ್ವವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ದೇಹವನ್ನ ಧರಿಸಿದ್ದರೂ ಕೂಡ ನಾವು ನಿರ್ದೇಹಿಯಾಗಿರ್ಬೇಕು ಅಂತ ಹೇಳ್ತದೆ ಶರಣ ಸ್ಥಳ. ನುಡಿದರೂ ಕೂಡ ನಿಶ್ಶಬ್ದವಾಗಿರಬೇಕು. ನಾನು ನುಡಿತಾ ಇದ್ದೀನಿ, ಏನು ಕೇಳ್ತಾ ಇಲ್ವೇನೋ, ನಿಶ್ಶಬ್ದದ ರೀತಿ ಪ್ರತಿಧ್ವನಿ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬೇಕು. ನಡೆದರೂ ಕೂಡ ನಿರ್ಗಮನಿಯಾಗಿರಬೇಕು. ಹೆಜ್ಜೆ ಹಾಕ್ತಾ ಇದ್ರು ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ ಅಂತ ಅನಿಸೋದಿಲ್ಲ. ಆ ರೀತಿ ಇದ್ದಾಗ ಅದು ಶರಣ ತತ್ವದ ಲಕ್ಷಣ. ಅಲ್ಲಮ್ಮ ಪ್ರಭುದೇವರು ಆ ಒಂದು ಶರಣ ಸ್ಥಳವನ್ನ ತುಂಬಾ ಚೆನ್ನಾಗಿ ವಿವರಣೆಯನ್ನ ಮಾಡ್ತಾರೆ. ಅವರಿಗೆ ಕತ್ತಿಯನ್ನ ಹಿರಿಯಕ್ ಬಂದಾಗ ಆ ದೇಹನೇ ಇರೋದಿಲ್ಲ, ನಿರ್ದೇಹಿ ಆಗ್ಬಿಟ್ಟಿರ್ತಾರೆ. ಆ ರೀತಿ ಶರಣ ಸ್ಥಳ ಅಳವಡಬೇಕು ಅಂದ್ರೆ ಈ ಒಂದು ತತ್ವ ನಮ್ಗೆ ಗಟ್ಟಿಯಾಗಬೇಕು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಪಂಚೇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಮಾತ್ರ ಶರಣ ಸ್ಥಳ ಅಳವಡೋದಕ್ಕೆ ಸಾಧ್ಯ ಆಗುತ್ತೆ. ಇದು 5ನೇ ಸ್ಥಳ. ಅದಕ್ಕೆ ಹೇಳ್ತಾರೆ ನಮ್ಮ ಚನ್ನಬಸವಣ್ಣವರು, ಕಾಸೆ ಕಮಂಡಲ ಉತ್ತಮಾಂಗ ವಿಭೂತಿ ರುದ್ರಾಕ್ಷಿ ಸಹಿಸುತ್ತಿದ್ದವರ ಜಂಗಮವೆಂದು ನಂಬುವನೇ ನಂಬೆ ಕಾಣ. ಅದೇನು ಕಾರಣ? ಸಾಕಾರದಲ್ಲಿ ಸನುಮತರಲ್ಲ, ಪರಿಣಾಮದಲ್ಲಿ ಪರಿಚಿತರಲ್ಲಾಗಿ ಇದು ಕಾರಣ. ಕೂಡಲ ಚೆನ್ನ ಸಂಘದಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಎಷ್ಟೊಂದು ಉದಾಹರಣೆಗೆ ನಾವು ಶರಣ ಅಂತ ಹಾಕ್ಸ್ಕೊಬಿಡ್ತೀವಿ. ಅದು ಹೇಳೋದು ಭಕ್ತ ಆಗ್ಬೇಕಾದ್ರೆ ಲಕ್ಷಕ್ಕೊಬ್ಬ ಭಕ್ತ ಅಂದ್ರೆ ಭಕ್ತ ಸ್ಥಳದಲ್ಲಿ ನಾವು ಏರ್ಬೇಕು ಅಂದ್ರೆ ಅದು ಲಕ್ಷಕ್ಕ ಒಬ್ಬರಿಗೆ ಮಾತ್ರ ಸಾಧ್ಯ. ಅವೆಲ್ಲ ಅಳವಡಬೇಕು.
ಭಕ್ತ ಸ್ಥಳದಲ್ಲಿ ನಾನೇನು ವಿಶಿಷ್ಟ ಲಕ್ಷಣಗಳು ಹೇಳಿದೆ ಅವೆಲ್ಲವನ್ನ ಸಾಧಿಸಬೇಕು ಅಂದ್ರೆ ಲಕ್ಷಕ್ಕೊಬ್ಬ ಭಕ್ತ ಶರಣನಾಗಬೇಕು ಅಂದ್ರೆ ಅವನು ಕೋಟಿಗೊಬ್ಬ ಶರಣ ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಈ ಎಲ್ಲ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಆ ಸ್ಥಳವನ್ನ ಶರಣ ಸ್ಥಳವನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಬಾಲಸಂಗಯ್ಯವರು ಹೇಳುವಂತಹ ವಚನ, ಲಿಂಗವೇ ಪತಿಯಾಗಿ ತಾನು ಸತಿ ಎಂಬ ಭಾವದಲ್ಲಿ ಆಚರಿಸಿ ಪಂಚೇಂದ್ರಿಯ ಸುಖಂಗಳ ಬಯಸಿದಿಹುದೀಗ ಶರಣ ಸ್ಥಳ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಲಿಂಗವೇ ಪತಿಯಾಗಬೇಕು, ತಾನೇ ಸತಿಯಾಗಬೇಕು. ಅಂದ್ರೆ ನಾವು ಇಷ್ಟಲಿಂಗವನ್ನ ಹಿಡ್ಕೊಂಡಾಗ ಇಷ್ಟಲಿಂಗವನ್ನ ಹಿಡ್ಕೊಂಡು ಇಷ್ಟಲಿಂಗವನ್ನ ನೆನೆಯುತ್ತಾ ಆ ಇಷ್ಟಲಿಂಗ ಏನಾಗಿರುತ್ತೆ, ಪತಿಯಾಗಿರುತ್ತೆ, ನಾನು ಸತಿಯಾಗಿರುತ್ತೇನೆ. ಆಗ ಸತಿಪತಿ ಭಾವ ಅಳವಡೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಸತಿಪತಿ ಭಾವ ಯಾರಿಗೆ ಅಳವಡುತ್ತೋ ಅವರು ಶರಣ ಸ್ಥಳವನ್ನ ಮೆಟ್ಟೋದಿಕ್ಕೆ ಸಾಧ್ಯ, ಶರಣ ಸ್ಥಳವನ್ನ ಏರೋದಿಕ್ಕೆ ಸಾಧ್ಯ ಅನ್ನೋದನ್ನ ಅಪ್ರಮಾಣ ಕೂಡಲ ಸಂಗಮ ದೇವ ಬಾಲಸಂಗಯ್ಯ ಅನ್ನೋರು ಈ ಒಂದು ವಚನದ ಮೂಲಕ ಹೇಳ್ತಾರೆ. ಆ ಒಂದು ಸ್ಥಳ ಏರ್ಬೇಕು ಅಂದ್ರೆ ಆ ರೀತಿಯಲ್ಲಿ ನಮ್ಮ ಇಷ್ಟಲಿಂಗ ಅನುಸಂಧಾನ ಆ ರೀತಿ ನಡಿಬೇಕಾಗುತ್ತೆ. ನಾವು ಕೇವಲ ಲಿಂಗವನ್ನ ಹಿಡ್ಕೊಂಡು ನೀರು ಹಾಕ್ಬಿಟ್ಟು ಅಲ್ಲಿರುವಂತಹ ಒಂದು ಪ್ರಸಾದವನ್ನ ಕುಡಿದು ಬಿಟ್ರೆ ಆಗೋದಿಲ್ಲ. ಅದನ್ನ ದಿನಗಟ್ಟಲೆ ಕೆಲವು ಲಿಂಗಾನುಸಂಧಾನ ಮಾಡೋರು ಇರ್ತಾರೆ, ಗಂಟೆಗಟ್ಟಲೆ ಮಾಡ್ತಾರೆ. ನಮ್ಮ ಕಣ್ಣಿನಲ್ಲಿ ಏನ್ ಬರಬೇಕು, ಆನಂದ ಬಾಷ್ಪ ಬರಬೇಕು. ಆ ಲಿಂಗವನ್ನ ನೋಡ್ತಾ ಎರೆ ಹಿಂಗ ಬಾರದ ಚೆಲುವ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಆ ಲಿಂಗವನ್ನ ನೋಡ್ತಾ ಇದ್ದಾಗ ಆಗ ಲಿಂಗವೇ ಪತಿಯಾಗುತ್ತೆ. ಯಾರು ಆ ಲಿಂಗವನ್ನ ಪೂಜಿಸ್ತಾ ಇರ್ತಾರೋ ಅವರು ಸತಿಯಾಗ್ತಾರೆ. ಆ ರೀತಿ ಭಾವ ಅಳವಟ್ಟಾಗ ನಮಗೆ ಆ ಒಂದು ಶರಣ ಸ್ಥಳ ಅಳವಡೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೊನೆಯ ಮೆಟ್ಟಿಲಿಗೆ ಬಂದಿದ್ದೇವೆ. ಷಟ್ಸ್ಥಳಗಳಲ್ಲಿ ಕೊನೆಯದೇ ಐಕ್ಯ ಸ್ಥಳ. ಐಕ್ಯ ಸ್ಥಳದಲ್ಲಿ ಸಾಧಕನು ತನ್ನನ್ನು ಸಂಪೂರ್ಣವಾಗಿ ಲಿಂಗ ತತ್ವ ಅಂದರೆ ಲಿಂಗದಲ್ಲಿ ಸಮರಸಗೊಳಿಸಿಕೊಳ್ಳುತ್ತಾನೆ. ಆತ ತನು ಮನ ಪ್ರಾಣಗಳು ಲಿಂಗ ಸ್ವರೂಪವಾಗುತ್ತದೆ. ಅವನ ತನು, ದೇಹ, ಮನಸ್ಸು, ಪ್ರಾಣ ಎಲ್ಲ ಸಂಪೂರ್ಣವಾಗಿ ಲಿಂಗ ಸ್ವರೂಪ. ಅವನು ಮಾತಾಡಿದ್ರು ಕೂಡ ದೇವರೇ ಮಾತನಾಡ್ತಾ ಇದ್ದಾನೋ, ಲಿಂಗಪ್ಪನೇ ಮಾತನಾಡ್ತಾ ಇದ್ದಾನೋ ಅನ್ನೋ ಭಾವ ಅಳವಡುತ್ತೆ. ಹಾಗೆ ಸಮರಸಗೊಂಡಾಗ ಸಾಧಕ ಜನನ ಮರಣಗಳಿಂದ ಮುಕ್ತನಾಗ್ತಾನೆ. ಅವನು ಜನನ ಮತ್ತು ಮರಣಕ್ಕೆ ಒಳಗಾಗದಿದ್ದರೆ ಅವನಿಗೆ ಐಕ್ಯ ಸಿದ್ಧಿಸಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಜನನ ಮರಣಕ್ಕೆ ಒಳಗಾಗಿದ್ರೆ ಅವನು ಐಕ್ಯ ಸ್ಥಳ ಸಿದ್ಧಿಸಲ್ಲ. ಆ ಜನನ ಮರಣಗಳಿಗೆ ಹೊರತಾಗಿ ಅವನು ಬದುಕಿದಾಗ ಮಾತ್ರ ಅವನ ನುಡಿಯೇ ಏನಾಗುತ್ತೆ, ಪರತತ್ವ ಅನ್ನೋ ರೀತಿಯಲ್ಲಿ ಆಗುತ್ತೆ. ಆ ರೀತಿಯಲ್ಲಿ ನಾವು ಐಕ್ಯ ಸ್ಥಳವನ್ನ ಮೆಟ್ಟಬೇಕು. ಅದರಲ್ಲಿ ಬಾಲಸಂಗಯ್ಯನವರು ಹೇಳುವಂತಹ ವಚನ, ಕ್ಷೀರದೊಳಗೆ ಘೃತದಂತೆ, ಕ್ಷೀರದೊಳಗಣ ಘೃತದಂತೆ, ತಿಲದೊಳಗಣ ತೈಲದಂತೆ, ಪುಷ್ಪದೊಳಗಣ ಪರಿಮಳದಂತೆ, ಉಪ್ಪು ಉದಕವ ಕೂಡಿದಂತೆ, ವಾರಿಕಲ್ಲು ವಾರಿಯ ಕೂಡಿದಂತೆ, ಕರ್ಪೂರವು ಜ್ಯೋತಿಯ ಕೂಡಿದಂತೆ, ಮನ ಲಿಂಗದಲ್ಲಿ ಲೀಯವಾಗುವುದೀಗ ಐಕ್ಯ ಸ್ಥಳ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ. ಕ್ಷೀರದೊಳಗಣ ಘೃತದಂತೆ, ಹಾಲಿನ ಒಳಗಡೆ ತುಪ್ಪ ಕಾಣೋದಿಲ್ಲ, ಆದ್ರೆ ಆ ತುಪ್ಪದ ರೀತಿ ಇರಬೇಕು ಐಕ್ಯ ಸ್ಥಳ. ತಿಲದೊಳಗಣ ತೈಲದಂತೆ, ತಿಲ ಅಂದ್ರೆ ಎಳ್ಳು, ಎಳ್ಳಿನ ಒಳಗಡೆ ಏನಿರುತ್ತೆ, ಎಣ್ಣೆ ಇರುತ್ತೆ, ತೈಲ ಇರುತ್ತೆ, ಕಾಣಿಸ್ಕೊಳ್ಳೋದಿಲ್ಲ. ಪುಷ್ಪದೊಳಗಣ ಪರಿಮಳದಂತೆ, ಪುಷ್ಪದ ಒಳಗಡೆ ಪರಿಮಳ ಇರುತ್ತೆ, ಅದು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಉಪ್ಪು ಉದಕವ ಕೂಡಿದಂತೆ, ನೀರಿನೊಳಗಡೆನೆ ಉಪ್ಪು ಬರುತ್ತೆ, ಆದ್ರೆ ನೀರಿನೊಳಗಡೆ ಉಪ್ಪಿದೆ ಅಂತ ನಮ್ಗೆ ಗೋಚರ ಆಗೋದಿಲ್ಲ. ವಾರಿಕಲ್ಲು ವಾರಿಯ ಕೂಡಿದಂತೆ, ಮಂಜುಗಡ್ಡೆ ಮತ್ತೆ ನೀರನ್ನೇ ಸೇರಿದ ಹಾಗೆ, ಕರ್ಪೂರವು ಜ್ಯೋತಿಯ ಕೂಡಿದಂತೆ, ಮನ ಲಿಂಗದಲ್ಲಿ ಲೀಯವಾಗದೆ ಐಕ್ಯ ಸ್ಥಳ ನೋಡ. ನಮ್ಮ ಮನಸ್ಸು ಲಿಂಗದಲ್ಲಿ ಸಂಪೂರ್ಣವಾಗಿ ಲೀಯವಾಗಬೇಕು. ಯಾಕಂದ್ರೆ ಬಸವಣ್ಣರು ಹೇಳ್ಬಿಡ್ತಾರೆ, ಮನವೆಂಬುದು ಮರ್ಕಟದಂತೆ ಅಂತ. ಅಂದ್ರೆ ಮನಸ್ಸನ್ನ ಕೋಟಿಗೆ ಹೋಲಿಸ್ತಾರೆ. ಅಂತಹ ಮನಸ್ಸನ್ನ ತಂದು ಲಿಂಗಪ್ಪನಲ್ಲಿ, ಲಿಂಗ ದೇವನಲ್ಲಿ ನಾವು ಅಳತೆಗೊಳಿಸಿದಾಗ ಮಾತ್ರ ಅದು ಏನಾಗುತ್ತೆ, ನಾವು ಐಕ್ಯ ಸ್ಥಳವನ್ನ ಮೆಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ. ಈ 6 ಸ್ಥಳಗಳು ತುಂಬಾ ಸರಳವಾಗಿ ನಾನು ಹೇಳಿರುವಂತದ್ದು. ಒಂದೊಂದು ಸ್ಥಳಕ್ಕೆ 50-60 ವಚನಗಳಿದೆ. ಅಷ್ಟು ವಚನಗಳನ್ನ ಹೇಳ್ತಾ ಹೋಗ್ತಾ ಇದ್ರೆ ಅದನ್ನ ಹೇಳೋದಲ್ಲ, ನೀವೇ ಅದನ್ನ ಸ್ವತಃ ವಚನ ಪುಸ್ತಕಗಳನ್ನ ತಗೊಳ್ಬೇಕು, ವಚನಗಳನ್ನ ಓದಬೇಕು. ಇದಕ್ಕೆ ಷಟ್ಸ್ಥಲ ಚಕ್ರವರ್ತಿ ಅಂತ ಚನ್ನಬಸವಣ್ಣನವರ ವಚನಗಳನ್ನೇ ನಾನು ಕೋಟ್ ಮಾಡೋಣ ಅಂತ ತಗೊಂಡೆ. ಆದ್ರೆ ಒಂದೊಂದು ವಚನ 110 ಸಾಲು 120 ಸಾಲುಗಳು ಇದೆ. ಆ ಸಾಲುಗಳನ್ನ ವಿವರಣೆ ಮಾಡಬೇಕು ಅಂದ್ರೆ ಒಂದೊಂದು ವಚನಕ್ಕೆ ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಅದಕ್ಕೆ ಸರಳವಾದಂತಹ ವಚನಗಳನ್ನ ತಗೊಂಡು ಇದನ್ನ ಈ 6 ಸ್ಥಳಗಳನ್ನ ವಿವರಣೆ ಮಾಡಿದ್ದೇನೆ. ಅದರಲ್ಲಿ ಕೊನೆಗೆ ದುಗ್ಗಳೆ ಹೇಳ್ತಾರೆ, ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮನಾದಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದಡೆ ಸಿದ್ದರಾಮಯ್ಯನಂತಾಗಬೇಕು, ಭೋಗಿಯಾದಡೆ ಚನ್ನ ಬಸವಣ್ಣನಂತಾಗಬೇಕು,
ಐಕ್ಯನಾದಡೆ ಅಜಗಣ್ಣನಂತಾಗಬೇಕು. ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಶರಣರು, ಆ ಶರಣರ ವಚನಗಳನ್ನ ಇಟ್ಕೊಂಡು ಅದನ್ನ ನಾವು ಕಾರುಣ್ಯ ಪ್ರಸಾದವನ್ನ ಕೊಂಡು ಅದನ್ನ ಅನುಭವಿಸಿದ್ರೆ ಸಾಕು, ನನಗ್ಯಾಕೆ ತತ್ವದ ಮಾತು ಅಂತ ದುಗ್ಗಳೆ ಹೇಳ್ತಾರೆ. ಆ ರೀತಿ ಶರಣರ ವಚನಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋದಾಗ ನಾವು ಆ ಷಟ್ಸ್ಥಳಗಳ ಒಂದೊಂದು ಮೆಟ್ಟಿಲನ್ನು ಕೂಡ ನಾವು ಒಂದೊಂದಾಗಿ ಏರಿ ನಾವು ಒಂದು ನಮ್ಮ ಈ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಒಂದು ನಮ್ಮ 2 ದಿನಗಳ ಒಂದು ಶರಣ ಸಂಸ್ಕೃತಿಯ ಒಂದು ಉತ್ಸವ ಯಶಸ್ವಿ ಆಗಬೇಕು ಅಂದ್ರೆ ಈ ಷಟ್ಸ್ಥಳಗಳಿಗೆ ಸಮಾಪ್ತಿ ಮಾಡಿದ್ದಾರೆ ಗುರುಗಳು. ಯಾಕಂದ್ರೆ ಅಷ್ಟಾಭರಣಗಳ ಬಗ್ಗೆ ಹೇಳಿಸಿದ್ದಾರೆ, ಪಂಚಾಚಾರಗಳ ಬಗ್ಗೆ ಹೇಳಿಸಿದ್ದಾರೆ. ಕೊನೆಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಗಟ್ಟಿಯಾದಂತಹ ನಿಮ್ಮಲ್ಲಿ ಷಟ್ಸ್ಥಳಗಳು ಅಳವಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ಷಟ್ಸ್ಥಳಗಳ ಒಂದು ವಚನವನ್ನ ಬಾಚಿ ಕಾಯಕದ ಬಸವಣ್ಣನವರ ಒಂದು ವಚನವನ್ನ ಹೇಳ್ತೇನೆ. ನೀವೆಲ್ಲ ದಯಮಾಡಿ ನನ್ನ ಜೊತೆ ಧ್ವನಿಗೂಡಿಸಿದ್ರೆ ಈ ಷಟ್ಸ್ಥಳಗಳ ಮೆಟ್ಟಿಲನ್ನ ಪ್ರಾಥಮಿಕವಾಗಿ ಹತ್ತೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ದಯಮಾಡಿ ನನ್ನ ಜೊತೆ ಧ್ವನಿಗೂಡಿಸಿ. ಆಸೆಯ ಬಿಟ್ಟಡೆ ಭಕ್ತರೆಂಬೆ ವೇಷವ ಬಿಟ್ಟಡೆ ಮಾಹೇಶ್ವರನೆಂಬೆ ಭವಪಾಶವ ಬಿಟ್ಟಡೆ ಪ್ರಸಾದಿಯೆಂಬೆ ಭಾವ ಘಟಿಸಿದಡೆ ಪ್ರಾಣಲಿಂಗಿ ಎಂಬೆ ಬಯಕೆ ನಿಂದಡೆ ಶರಣನೆಂಬೆ ಅರಿವು ಶೂನ್ಯವಾದಡೆ ಐಕ್ಯನೆಂಬೆ ಈ ಷಡುಸ್ಥಳದ ಮಹಾಸ್ಥಳದಲ್ಲಿ ಒಡಗೂಡಿ ನಿಂದುದ ಬಸವಣ್ಣ ಪ್ರಿಯ ವಿಶ್ವ ಕರ್ಮಟಕ್ಕೆ ಕಾಲಿಕಾ ವಿಮಲ ರಾಜೇಶ್ವರ ಲಿಂಗಕ್ಕಲ್ಲದೆ ಇಲ್ಲವೆಂಬೆ. ಇಷ್ಟೊಂದು ಅದ್ಭುತವಾದ ವಚನ ನೋಡಿ. ಬಾಚಿ ಕಾಯಕದ ಬಸವಣ್ಣವರ ವಚನದೊಂದಿಗೆ ನನ್ನ ಈ ಒಂದು ಷಟ್ಸ್ಥಳಗಳ ವಿಚಾರದ ಒಂದು ತರಬೇತಿಯ ವಿಷಯಕ್ಕೆ ಸಮಾಪ್ತಿ ಹೇಳ್ತೇನೆ. ಅವರು ಆಸೆ ಯಾರು ಬಿಡ್ತಾರೆ ಅವರು ಭಕ್ತರಾಗ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ವೇಷ ಬಿಟ್ರೆ ಮಹೇಶ್ವರ ಆಗ್ತಾರೆ, ಭವಪಾಶವ ಬಿಟ್ರೆ ಪ್ರಸಾದಿ ಆಗ್ತಾರೆ, ಭಾವ ಘಟಿಸಿದರೆ ಪ್ರಾಣಲಿಂಗಿ ಆಗ್ತಾರೆ, ಬಯಕ ನಿಂದಡೆ ಶರಣರಾಗ್ತಾರೆ, ಅರಿವು ಶೂನ್ಯವಾದಡೆ ಐಕ್ಯರಾಗ್ತಾರೆ. ಈ ಷಟ್ಸ್ಥಳಗಳು ಯಾವಾಗ ಇವೆಲ್ಲವನ್ನ ನಾವು ಅಳವಡಿಸ್ಕೊತೀವೋ ಆ ಷಟ್ಸ್ಥಳಗಳು ನಮ್ಮ ಆತ್ಮ ಆಗುತ್ತೆ. ಯಾಕಂದ್ರೆ ನಮ್ಮ ಶರಣ ಧರ್ಮದಲ್ಲಿ ಮತ್ತೊಂದು ಜನ್ಮ ಇಲ್ಲ. ನೀವು ಅನ್ಬೋದು ಕೆಲವರು ಈಗ ನಾವು ಸಾಧಿಸ್ತಿಲ್ಲ ಅಂದ್ರೆ ಇನ್ನೊಂದು ಜನ್ಮ ಬರುತ್ತೆ, ಆ ಜನ್ಮದಲ್ಲಿ ಸಾಧಿಸ್ತೀನಿ ಅಂತ. ಆದ್ರೆ ನಮ್ಮ ಶರಣ ಧರ್ಮದಲ್ಲಿ ಒಂದು ಮತ್ತೊಂದು ಜನ್ಮವೇ ಇಲ್ಲ. ಅದಕ್ಕೆ ನಮ್ಮ ಪೂಜ್ಯ ಶ್ರೀಗಳು ಆ 3 ಅಂಶಗಳ ಬಗ್ಗೆ ಒಳ್ಳೆಯ ವಿಚಾರವನ್ನ ಬಗ್ಗೆ ಉಪನ್ಯಾಸವನ್ನ ನೀಡಿಸಿದ್ದಾರೆ. ಅಷ್ಟಾಭರಣಗಳ ಬಗ್ಗೆ, ಪಂಚಾಚಾರಗಳ ಬಗ್ಗೆ ಮತ್ತು ಷಟ್ಸ್ಥಳಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅದು ಹೋಗಬೇಕು ಅಂತ ಅದನ್ನ ಈ ವಿಚಾರಗಳ ಬಗ್ಗೆ ಉಪನ್ಯಾಸವನ್ನ ಕೊಡಿಸ್ತಾ ಇದ್ದಾರೆ. ಇದು ನಮ್ಮ ಜೀವನದಲ್ಲಿ ಅಳವಡಬೇಕು. ಯಾಕಂದ್ರೆ ನಾವು ಈ ಒಂದು ಜನ್ಮದಲ್ಲೇ ಸಾರ್ಥಕತೆಯನ್ನ ಪಡಿಬೇಕು ಅನ್ನೋದು ಗುರುಗಳ ಆಸೆ ಆಗಿದೆ. ಅದನ್ನ ಅಳವಡಿಸ್ಕೊಂಡು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಅಂದ್ರೆ ಎಲ್ಲಿ ಒಳ್ಳೆಯ ನುಡಿಗಳು ಹೇಳ್ತಾ ಇದ್ರು ಅದೇ ಸ್ವರ್ಗ. ಈಗ ನಾವೆಲ್ಲಿದ್ದೀವಿ? ಸ್ವರ್ಗದಲ್ಲಿದ್ದೀವಿ. ಎಲ್ಲಿದ್ದೀವಿ? ದೇವಲೋಕದಲ್ಲಿದ್ದೀವಿ. ಇಂತಹ ದೇವಲೋಕನ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಸಮಯ ಕಳೀತಾರೆ. ಕೆಲವರು ಮನೆಯಲ್ಲಿ ಕೂತ್ಕೊಂಡು ಅಥವಾ ಹೊರಗಡೆ ಕೂತ್ಕೊಂಡು ತುಂಬಾ ಸಮಯ ಕಳೀತಾರೆ. ಇಂತಹ ಕಾರ್ಯಕ್ರಮಗಳಿಗೆ ಬಂದಾಗ ಸ್ವರ್ಗ ಸಮಾನವಾದಂತಹ ಒಂದು ವೇದಿಕೆಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವಚನ ಕೇವಲ ನಾನು ಹೇಳ್ತಾ ಇರೋದಲ್ಲ, ಈ ವಚನ ಶರಣರ ವಚನಗಳಾಗಿರೋದ್ರಿಂದ ಶರಣರೇ ವಚನಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ಗುರುಗಳು ಬಾಯಿಂದ ಬಂದಾಗ ಆ ಶರಣರೇ ಬಂದು ಈ ಒಂದು ವಚನ ಮುಖಾಂತರ ನಮ್ಗೆ ಕೊಡ್ತಾ ಇದ್ದಾರೆ ಅನ್ನೋ ಭಾವ ಅಳವಟ್ಟಾಗ ಮಾತ್ರ ಇಂತಹ ಒಂದು ವೇದಿಕೆಗಳು ಮತ್ತೆ ಇಂತಹ ಒಂದು ಮಠಗಳು ಕಾರ್ಯಕ್ರಮ ನಡೆಸೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಅದಕ್ಕೆ ಈ ಶರಣರ ಒಂದು ವಚನಗಳ ಆಧಾರದ ಮೇಲೆ DVG ಅವರು ತುಂಬಾ ಕಗ್ಗಗಳನ್ನ ಬರೀತಾರೆ. ದಾಸರಾಗ್ಬಹುದು, ಎಲ್ಲರೂ ಆಗ್ಬಹುದು, ಎಲ್ರಿಗೂ ಕೂಡ ಈ ವಚನಗಳೇ ಅವರಿಗೆ ಆಧಾರ. ಅವ್ರು ಹೇಳ್ತಾರೆ ಮರಣದಿ ಮುಂದೇನು, ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ದರೆಯ ಬಾಳ್ಗದರಿನೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಮರಣದ ನಂತರ ಮುಂದೆ ಏನು? ಕೆಲವರು ಹೇಳ್ತಾರೆ ಪ್ರೇತ ಆಗ್ತಾರೆ, ಭೂತ ಆಗ್ತಾರೆ ಅಂತ ಹೇಳ್ತಾರೆ. ನಿಜಾನ? ಅದಕ್ಕೆ ಅವರು ಮುಂದುವರೆದು ಹೇಳ್ತಾರೆ ತಿರುಗಿ ಬಂದವರಿಲ್ಲ
ವರದಿ ತಂದವರಿಲ್ಲ. ಅಂದ್ರೆ ಕೆಲವರು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂತಾರೆ. ಆದ್ರೆ ಯಾರು ಕೂಡ ತಿರುಗಿ ಬಂದಿಲ್ಲ, ಯಾರು ಕೂಡ ವರದಿಯನ್ನ ಕೊಟ್ಟಿಲ್ಲ. ಸುಮಾರು ಜನ ಕಳ್ಕೊಂಡಿದ್ದೀವಿ, ಯಾರು ಕೂಡ ಇಲ್ಲಿವರೆಗೆ ಅಪ್ಪ ನಾನು ಸ್ವರ್ಗದಲ್ಲಿದ್ದೀನಿ ಅಂತನೋ, ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತನೋ ಯಾರು ಹೇಳಿಲ್ಲ. ಧರೆಯ ಬಾಳ್ಗದರಿನೇ ಮಂಕುತಿಮ್ಮ, ಈ ಭೂಮಿಯಲ್ಲಿ ಅರಿತು ಬಾಳಿದರೆ ಸ್ವರ್ಗ. ಈ ವಚನಗಳನ್ನ ನಾವು ತಿಳ್ಕೊಂಡಾಗ ಗಂಡ ಹೆಂಡತಿ ಜೊತೆ ಯಾವ ರೀತಿ ಬಾಳಬೇಕು, ತಂದೆ ಮಕ್ಕಳ ಜೊತೆ ಯಾವ ರೀತಿ ಬಾಳಬೇಕು, ಮನೆ ಕುಟುಂಬದ ಸದಸ್ಯರು ಯಾವ ರೀತಿ ವರ್ತನೆಯನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಈ ಒಂದು ನಮ್ಮ ಪೂಜ್ಯ ಶ್ರೀಗಳು ಕೈಗೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ, ಈ ಬಸವ ಭಕ್ತಿಯ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನ ನಿಮ್ಮ ತಲೆಗೆ ಹೊಕ್ಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅವರ ಈ ಒಂದು ವಿಶೇಷ ಪ್ರಯತ್ನ ಯಶಸ್ವಿಯಾಗಲಿ. ನಾವೆಲ್ಲರೂ ಕೂಡ ಈ ಷಟ್ಸ್ಥಳಗಳ ಬಗ್ಗೆ ಪ್ರಾಥಮಿಕ ಪರಿಚಯವನ್ನ ಮಾಡಿಕೊಂಡಿದ್ದೇವೆ. ನೀವು ನನಗೆ ಕರೆ ಮಾಡಬೇಕು. ತುಂಬಾ ಜನ ನನಗೆ ಪರಿಚಯ ಇರೋದ್ರಿಂದ ನಾನು ಭಕ್ತ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 25 ವಚನಗಳು ಗೊತ್ತು, 30 ವಚನಗಳನ್ನ ಅಧ್ಯಯನ ಮಾಡಿದ್ದೀನಿ, 100 ವಚನಗಳನ್ನ ಅಧ್ಯಯನ ಮಾಡಿದ್ದೀನಿ ಅಂತ ನೀವು ಹೇಳಿದಾಗ ಈ ಒಂದು ಷಟ್ಸ್ಥಳಗಳ ತರಬೇತಿಯನ್ನು ಕೊಟ್ಟದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಅಂತಹ ಷಟ್ಸ್ಥಳಗಳ ಚಕ್ರವರ್ತಿ ಚನ್ನಬಸವಣ್ಣವರು ಅಂತ ಹೇಳ್ತೀವಿ ನಾವು. ಅಂತಹ ಷಟ್ಸ್ಥಳಗಳ ಚಕ್ರವರ್ತಿ ಚನ್ನಬಸವಣ್ಣನವರ ಆಶೀರ್ವಾದದಿಂದ ಅವರ ವಚನಗಳನ್ನ ನಾವು ಅಧ್ಯಯನ ಮಾಡುವುದರ ಮುಖಾಂತರ ಆ ಷಟ್ಸ್ಥಳಗಳು ನಮ್ಮ ಜೀವನದಲ್ಲಿ ಅಳವಡಿಕೆ ಆಗುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋಣ, ವಚನಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಪೂಜ್ಯ ಶ್ರೀಗಳು ನಮ್ಮನ್ನ ಮೈಸೂರಿನಿಂದ ಇಲ್ಲಿವರೆಗೆ ಕರೆಸಿ ಈ ಷಟ್ಸ್ಥಳಗಳ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದ್ರು. ನಾನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾನೋ ಗೊತ್ತಿಲ್ಲ, ಆದರೆ ಅದರ ವಚನಗಳ ಆಧಾರದ ಮೇಲೆ ಆ ವಿಚಾರಗಳನ್ನು ನಾನು ಮಂಡನೆಯನ್ನ ಮಾಡಿದ್ದೇನೆ. ಇದು ನನ್ನ ವಿಚಾರಗಳಲ್ಲ, ಶರಣರ ವಿಚಾರಗಳು. ನನ್ನ ಮಂಡನೆಯಲ್ಲ, ಶರಣರ ಮಂಡನೆ. ಅವರ ಹೇಳಿರುವಂತಹ ವಚನಗಳನ್ನ ನಾನು ನೆಪ ಮಾತ್ರದಲ್ಲಿ ಹೇಳಿದ್ದೇನೆ ಅಂತ ಹೇಳ್ತಾ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೆ ಇವತ್ತು ಪೂಜ್ಯ ದ್ವಯರನ್ನ ನಾನು ವೇದಿಕೆಯಲ್ಲಿ ಕಾಣ್ತಾ ಇದ್ದೇನೆ, ಪಾಂಡವಮಟ್ಟಿ ಶ್ರೀಗಳು. ಯಾರಾದ್ರೂ ಪಾಂಡವಮಟ್ಟಿಗೆ ಹೋಗಿಲ್ಲ ಅಂದ್ರೆ ದಯಮಾಡಿ ಹೋಗಿ ಬನ್ನಿ. ನಮ್ಮನ್ನು ಕೂಡ ಕೆಲವು ತಿಂಗಳುಗಳ ಹಿಂದೆ ಅಲ್ಲಿ ಕರೆಸಿದ್ರು. ತುಂಬಾ ಖುಷಿ ಕೊಡುವಂತಹ ವಿಚಾರ, ಆ ಗ್ರಾಮದಲ್ಲಿ ಭಕ್ತಿಯ ಬೆಳೆಯೇ ಬೆಳೆದು ಬಿಟ್ಟಿದೆ. ಅವರು ಯಾವ ರೀತಿ ಮಠ ಇದೆ, ಸದ್ಭಕ್ತರು ಹೇಗಿದ್ದಾರೆ ಅನ್ನೋದನ್ನ ನಾವು ಕೂಡ ಅಲ್ಲಿ ಹೋಗಿ ಆ ಕೆಲವು ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ನಮ್ಮ ಪೂಜ್ಯ ಬಸವಾನಂದ ಶ್ರೀಗಳು ಕೂಡ ಈ ಎಲ್ಲ ಕೆಲಸವನ್ನ ತುಂಬಾ ವಿಶೇಷ ಶ್ರದ್ಧೆಯನ್ನ ವಹಿಸಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಸಾವಿರವಾಗಿ ಶರಣ ಭಕ್ತರ ಸಂಖ್ಯೆ ಲಕ್ಷವಾಗಿ, ಕೋಟಿ ಶರಣರುಗಳು ಈ ಒಂದು ಆಶ್ರಮದಲ್ಲಿ ತರಬೇತಿಯನ್ನ ಪಡೆಯುವಂತಾಗ್ಲಿ ಅಂತ ಆಶಿಸ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.